ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಕಳೆದ ವಾರಗಳಿಂದ ನಾವೊಂದು ಸಂದೇಶದ ಸರಣಿಯನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಯೇಸು ಸ್ವಾಮಿಯು ಬೇರೆ ಬೇರೆ ವಿಷಯಗಳ ಕುರಿತು ಏನು ಹೇಳಿದ್ರು ಎಂಬುದಾಗಿ. ನಾಳೆ ಉಪವಾಸ ಪ್ರಾರ್ಥನೆ ಪ್ರಾರಂಭವಾಗ್ತಾ ಇರೋದ್ರಿಂದ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಳ್ತೀರಾ? ಯೇಸು ಸ್ವಾಮಿಯು ಉಪವಾಸದ ಬಗ್ಗೆ ಏನು ಹೇಳಿದ್ದಾರೆ ಎಂಬುದಾಗಿ ನಾವು ಇವತ್ತು ಕಲ್ತ್ಕೊಳ್ಳೋಣ. ಹಲ್ಲೆಲೂಯಾ. ಮತ್ತೇನು ಬರೆಸುವ ವಾರ್ತೆ 3ನೇ ಅಧ್ಯಾಯ 16ರಿಂದ ನಾನು ಓದ್ತೇನೆ. ಎಲ್ಲರೂ ಕೂಡ ಗಮನವಿಟ್ಟು ಕೇಳಿಸ್ಕೊಳ್ಳಿ. ತರುವಾಯ ಇದರಿಂದ ಯೇಸು ಸ್ವಾಮಿಯು ಉಪವಾಸದ ಕುರಿತು ಏನು ಹೇಳಿದ್ದಾರೆ ಎಂಬುದಾಗಿ ನಾವು ಕಲಿಯುವಂತರಾಗೋಣ. ಮತ್ತೇನು 3:16ರಿಂದ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿನ ಹಗಲಿರಲು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ಆಗ ಸೈತಾನನು ಆತನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ ಅಂದನು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳೆಲ್ಲವನ್ನ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದದೆ ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಹಲ್ಲೆಲೂಯಾ. ಈ ಒಂದು ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿಯು ತನ್ನ ಜೀವಿತದಲ್ಲಿ ಮಾಡಿದ 40 ದಿನಗಳ ಉಪವಾಸದ ಅನುಭವವನ್ನ ನೋಡ್ತಾ ಇದ್ದೇವೆ. ಇದು ಉಪವಾಸದ ಬಗ್ಗೆ ಕಲಿಸಿಕೊಟ್ಟಂತ ಪಾಠವಲ್ಲ, ಆದರೆ ಆತನ ಜೀವಿತದಲ್ಲಿ ಆತನು ಮಾಡಿದ ಉಪವಾಸದ ಅನುಭವವನ್ನ ನಾವು ನೋಡ್ಲಿದ್ದೇವೆ. ಆತನ ಉಪವಾಸ ಯಾವ ರೀತಿ ಇತ್ತು, ಆ ಉಪವಾಸ ಜೀವಿತವು ನಮ್ಮಲ್ಲಿ ಎಂತಹ ಆಶೀರ್ವಾದಗಳನ್ನ ಬಿಡುಗಡೆಗಳನ್ನ ತರ್ತವೆ ಎಂಬುದಾಗಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮುಂದೆ ನಾನು ಇಡುವುದಕ್ಕೆ ನಾನು ಬಯಸ್ತೇನೆ. ಆಮೇನ್. ಹಲ್ಲೆಲೂಯಾ. ಇದರ ಸಂದರ್ಭ, ಯೇಸು ಸ್ವಾಮಿಗೆ 30 ವರ್ಷ ವಯಸ್ಸಾಗಿದೆ. ಆತನ ಸೇವೆಗೆ ಪ್ರಾರಂಭವಾಗುವಂತ ಸಮಯ ಬಂದಿದೆ ಎಂಬುದಾಗಿ ಆತನು ತಿಳಿದುಕೊಂಡವನಾಗಿ ಗ್ರಹಿಸಿಕೊಂಡವನಾಗಿ ಆತನು ಮಾಡ್ತಿರತಕ್ಕಂಥ ಮೊದಲನೇ ಕಾರ್ಯ ಏನಂದ್ರೆ, ಆತನು ಯೋಹಾನನ ಬಳಿಗೆ ಹೋಗಿ ನೀರಿನ ದೀಕ್ಷಾಸ್ನಾನ ಪಡ್ಕೊಳ್ತಾ ಇದ್ದಾನೆ. ಅದಾದ ನಂತರ ಪವಿತ್ರಾತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಬಂದು ಇಳಿತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಅದಾದ ನಂತರ ಪರಲೋಕ ತೆರಲ್ಪಟ್ಟು ಆಕಾಶವಾಣಿಯಾಗ್ತಾ ಇದೆ, ಈಗೋ ಈತನು ನನ್ನ ಪ್ರಿಯ ಕುಮಾರನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಇದಾದ ಮೇಲೆ ಪವಿತ್ರಾತ್ಮನು ಯೇಸುವನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅಡವಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಡವಿಯಲ್ಲಿ ಎಷ್ಟು ದಿನ ಉಪವಾಸ ಮಾಡ್ತಾ ಇದ್ದಾರೆ ಸ್ವಾಮಿ? 40 ದಿನ ಉಪವಾಸ ಮಾಡ್ತಾ ಇದ್ದಾರೆ. ನನ್ನ ಒಂದು ಪ್ರಶ್ನೆ ನಿಮ್ಮೆಲ್ಲರೂ ಕೂಡ, ಪವಿತ್ರಾತ್ಮನು ಆತನ ಮೇಲೆ ಬಂದ ಮೇಲೆ ಸೇವೆ ಮಾಡುವುದಕ್ಕೆ ಅಂತಾಗ ಸಮಯ ಬಂದ ನಂತರ ಪವಿತ್ರಾತ್ಮನು ನೇರವಾಗಿ ಆತನ ಎಲ್ಲಿ ಕರ್ಕೊಂಡು ಹೋಗ್ಬೋದಾಗಿತ್ತು? ಪಟ್ಟಣಗಳಿಗೆ, ಗ್ರಾಮಗಳಿಗೆ, ಜನರ ಮಧ್ಯೆಗೆ ಕರ್ಕೊಂಡು ಹೋಗಿ ಬೋಧಿಸುವಂತೆ, ಅದ್ಭುತಗಳನ್ನ ಮಾಡುವಂತೆ, ಸ್ವಸ್ಥತೆಗಳನ್ನ ಮಾಡುವಂತೆ, ಶಕ್ತಿಶಾಲಿಯಾದ ಕಾರ್ಯಗಳನ್ನ ಮಾಡುವಂತೆ ಪವಿತ್ರಾತ್ಮ ನಡೆಸಬಹುದಾಗಿತ್ತು.
ಆದ್ರೆ ಪವಿತ್ರಾತ್ಮನ ಮೊಟ್ಟ ಮೊದಲನೇದಾಗಿ ಯಾಕೆ ಯೇಸುವನ್ನ ಅಡವಿಗೆ ನಡೆಸ್ತಾ ಇದ್ದಾರೆ, ಯಾಕೆ ಉಪವಾಸಕ್ಕೆ ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆ ನಡೆಸ್ತಾ ಇದ್ದಾರೆ? ಯಾಕೆಂದ್ರೆ ಉಪವಾಸದಲ್ಲಿ ಕೆಲವು ಕಾರ್ಯಗಳು ನಡೀತವೆ. ಯೇಸು ಸ್ವಾಮಿ ಗ್ರಹಿಸ್ಕೊಂಡ್ರು ಆತನ ಸೇವೆ ಮಾಡುವಂತ ಸಮಯ ಬಂದಿದೆ ಎಂಬುದಾಗಿ. ಎಷ್ಟು ಜನ ಗ್ರಹಿಸ್ಕೊಳ್ತಾ ಇದ್ದೀರಾ ನನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡುವ ಸಮಯ ಬಂದಿದೆ ಎಂಬುದಾಗಿ? ಎಷ್ಟು ಜನ ಅಲ್ಲಿ ಗ್ರಹಿಸ್ಕೊಳ್ತಾ ಇದ್ದೀರಾ ನನ್ನ ಜೀವಿತದಲ್ಲಿ ಈ ಕಾಲದಲ್ಲಿ ದೇವರು ಏನೋ ಒಂದು ವಿಶೇಷವಾದ ಕಾರ್ಯವನ್ನ ಮಾಡಲಿದ್ದಾನೆ, ಒಂದು ಹೊಸ ಕಾಲಂಬ ಪ್ರಾರಂಭವಾಗ್ತಾ ಇದೆ, ಒಂದು ಹೊಸ ಉದ್ದೇಶ ಪ್ರಾರಂಭವಾಗ್ತಾ ಇದೆ, ನಾನು ದೇವರನ್ನ ಅನುಭವಿಸುವ ಇನ್ನೊಂದು ಮಟ್ಟಕ್ಕೆ ನಾನು ಹೋಗಲಿದ್ದೇನೆ, ದೇವರ ಚಿತ್ತವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೇನೆ ಎಂಬುದಾಗಿ ಜನ ಗ್ರಹಿಸ್ತಾ ಇದ್ದೀರಾ? ಗ್ರಹಿಸ್ತಾ ಇರೋದಾದ್ರೆ ನಾವು ಮಾಡ್ಬೇಕಿರ್ತಕ್ಕಂಥ ಮೊದಲನೇ ಕಾರ್ಯ ಏನಂದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು ಅದನ್ನೇ ನಾವು ಕೂಡ ಮಾಡಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ಆತನ ಉಪವಾಸವನ್ನ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಉಪವಾಸ ಮಾಡಿದ್ಮೇಲೆ ನಾವು ಮಾಡ್ಬೇಕಾ ಬೇಡವಾ? ಉಪವಾಸ ಎಷ್ಟು ದಿನ ಇರಬೇಕು, ಯಾವ ರೀತಿ ಮಾಡಬೇಕು ಅದೆಲ್ಲ ನಿಮಗೆ ಬಿಟ್ಟಿದ್ದು. ಯಾವುದೇ ರೂಲ್ಸು ಕಂಡೀಷನ್ಸು ಲಾಸ್ ಅಂದ್ರೆ ಏನಿಲ್ಲ. ನಿಮಗೆ ಯಾವ ರೀತಿ ಅನುಕೂಲನೋ ಅದನ್ನ ಮಾಡಿ. ಕೆಲವರು ಉಪವಾಸ ಮಾಡದಿರೋ ಪರಿಸ್ಥಿತಿಯಲ್ಲಿ ಕೂಡ ಇರ್ತೀರ, ಆದರೂ ಪರವಾಗಿಲ್ಲ, ಆದರೆ ಪ್ರಾರ್ಥನೆ ಸಮಯಗಳಿಗೆ ಸೇರಿ ಬನ್ನಿ. ಎಲ್ಲರೂ ಕೂಡ ಒಂದು ಉಪವಾಸದ ಬಲವನ್ನ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಉಪವಾಸದಿಂದ ಆತನನ್ನು ಆರಾಧಿಸಿ ಆತನ ವಾಕ್ಯವನ್ನು ಕೇಳುವುದರಿಂದ ಆತನ ಸ್ಪರ್ಶವನ್ನು ಹೊಂದಿಕೊಳ್ಳುವುದರಿಂದ ಆಗುವಂತ ಬದಲಾವಣೆಗಳನ್ನ ಅನುಭವಗಳನ್ನ ನಾವು ಒಟ್ಟಾಗಿ ಹೊಂದಿಕೊಳ್ಳೋದಕ್ಕೆ ನಾವು ತೀರ್ಮಾನಿಸುವಂತರಾಗೋಣ. ಹಾಲೆಲೂಯಾ. ಇದರಲ್ಲಿ 3 ವಿಷಯ ಹೇಳಕ್ಕೆ ಬಯಸ್ತೇನೆ. ದ ಪರ್ಪಸ್ ಆಫ್ ಫಾಸ್ಟಿಂಗ್, ದ ಪ್ರೋಸೆಸ್ ಆಫ್ ಫಾಸ್ಟಿಂಗ್, ದ ಪವರ್ ಆಫ್ ಫಾಸ್ಟಿಂಗ್. ಈ ವಿಷಯಗಳಲ್ಲಿ ಯೇಸು ಸ್ವಾಮಿಯು ಉಪವಾಸ ಯಾಕಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಉಪವಾಸ ಇರೋ ಉದ್ದೇಶ ಏನು? ಯಾಕೆ ಉಪವಾಸ ಇರ್ಬೇಕು ನಾವು? ಎರಡನೇದು, ಉಪವಾಸದಲ್ಲಿ ದೇವರು ಮಾಡುವಂತ ಕಾರ್ಯಗಳು ಏನು? ಮೂರನೇದು, ಉಪವಾಸದಲ್ಲಿರುವ ಶಕ್ತಿ ಏನು, ಅದರ ಮಹತ್ವ ಏನೆಂಬುದಾಗಿ 3 ವಿಷಯಗಳನ್ನ ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಕೂಡ ಕಲಿತುಕೊಳ್ಳುವಂತರಾಗೋಣ. ಹಾಲೆಲೂಯಾ. ಮೊದಲನೇದು, ಯಾಕೆ ನಾವು ಉಪವಾಸ ಮಾಡಬೇಕು? ಅನೇಕರು ಅನ್ಕೊಳ್ತೇವೆ ನಾವು ಉಪವಾಸ ಮಾಡಿದ್ರೆ ದೇವ್ರು ನಮ್ಮ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ದೇವರನ್ನ ನಾವು ಮೆಚ್ಚಿಸ್ತೇವೆ, ದೇವರಿಂದ ಏನೋ ಬಿರುದುಗಳನ್ನ ಪಡ್ಕೊಳ್ತೇವೆ ಅಂತ ಅನ್ಕೊಳ್ತೇವೆ. ಹೆಚ್ಚಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ಹೆಚ್ಚಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹೆಚ್ಚಾಗಿ ನಮ್ಮ ನೋಡಿ ಮೆಚ್ಚುತ್ತಾರೆ, ಹೆಚ್ಚಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಾಗಿ ದೇವರ ಆಶೀರ್ವಾದನ ಪಡ್ಕೊಳ್ತೇವೆ, ಬಿಡುಗಡೆನ ಪಡ್ಕೊಳ್ತೇವೆ, ಕೃಪೆಯನ್ನ ಪಡ್ಕೊಳ್ತೇವೆ, ದಯೆಯನ್ನ ಪಡ್ಕೊಳ್ತೇವೆ ಅಂತ ಅನ್ಕೊಳ್ತೇವೆ. ಅದು ನಿಜಾನ ಸುಳ್ಳ? ಕೆಲವರು ನಿಜ ಅಂತ ಹೇಳ್ತಾರೆ. ಎಷ್ಟು ಜನ ನಿಜ ಅಂತೀರಾ? ಒಬ್ರು, ಇಬ್ರು, 3. ಎಷ್ಟು ಜನ ಇಲ್ಲ ಅಂತ ಹೇಳ್ತೀರಾ? ಒಬ್ರು. ಮಿಕ್ದವರು ಐ ಡೋಂಟ್ ಕೇರ್, ಐ ಡೋಂಟ್ ನೋ, ಐ ಡೋಂಟ್ ವಾಂಟ್ ಟು ನೋ. ಯೇಸು ಸ್ವಾಮಿಗೆ ಈ ದೇವರು ಯಾವಾಗ ಮೆಚ್ಚಿದ್ರು? ಯೇಸು ಸ್ವಾಮಿಯನ್ನ ಉಪವಾಸ ಮಾಡಕ್ಕಿಂತ ಮುಂಚೆ ಮೆಚ್ಚಿದ್ರ, ಉಪವಾಸ ಮಾಡಿದ್ಮೇಲೆ ಮೆಚ್ಚಿದ್ರ? ಬೈಬಲ್ ಸರಿಯಾಗಿ ಓದಿದ್ರ, ಕೇಳಿಸ್ಕೊಂಡ್ರ? ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಇವತ್ತು ಓದೋದನ್ನ ಕೇಳಿಸ್ಕೊಂಡ್ರ ನೀವು? ಯಾವಾಗ ಆಕಾಶ ತೆರಲ್ಪಡ್ತು, ಯಾವಾಗ ಆಕಾಶವಾಣಿ ಆಯ್ತು, ಯಾವಾಗ ಪವಿತ್ರಾತ್ಮ ಯೇಸು ಸ್ವಾಮಿ ಮೇಲೆ ಇಳಿದು ಬಂದ್ರು? ಉಪವಾಸ ಮಾಡೋದಕ್ಕಿಂತ ಮುಂಚೆನ, ಉಪವಾಸ ಮಾಡಿದ್ಮೇಲ? ನೀವೆಲ್ಲ ಚರ್ಚಿಂದ ಹೋದ್ಮೇಲೆ ಫಸ್ಟ್ ಇನ್ನೊಂದ್ಸತಿ ಬೈಬಲ್ ತಗೊಂಡು ಇಲ್ಲ ಮತ್ತೆ ಇನ್ನೊಂದ್ಸತಿ ಮೆಸೇಜ್ ಕೇಳಿ ನೀವು. ಓಕೆ, ಉಪವಾಸ ಮಾಡೋಕ್ಕಿಂತ ಮುಂಚೆ, ಅದಕ್ಕೆ ನಾನು ಮತ್ತೆ ಬರೋ ಸುವಾರ್ತೆ 3ನೇ ಅಧ್ಯಾಯ 16ರಿಂದ ಪ್ರಾರಂಭಿಸಿದೆ. ನಾನು 4ನೇ ಅಧ್ಯಾಯದಿಂದ ಪ್ರಾರಂಭಿಸಿಲ್ಲ. ನಾನು ಯೇಸು ಸ್ವಾಮಿಯು ಉಪವಾಸ ಮಾಡೋಕ್ಕಿಂತ ಮುಂಚೆನೆ ದೇರ್ ಇಸ್ ಓಪನಿಂಗ್ ಆಫ್ ಹೆವೆನ್ಸ್. ಓಕೆ, ನಮ್ಮಲ್ಲಿ ಅನೇಕ ಅನ್ಕೊಳ್ತೇನೆ ಉಪವಾಸ ಇದ್ರೆ ದೇವರಿಗೇನೋ ತುಂಬಾ ಕನಿಕರ ಉಂಟಾಗುತ್ತೆ, ನಮ್ಮಲ್ಲಿ ಪ್ರೀತಿ ಹೆಚ್ಚಾಗುತ್ತೆ, ನಮ್ಮಲ್ಲಿ. ದಟ್ ಇಸ್ ಇಟ್ಸ್ ಫಾಲ್ಸ್. ನನ್ನ ಮಗ ನನ್ನಿಂದ ಪ್ರೀತಿ ಪಡ್ಕೋಬೇಕಂದ್ರೆ ಉಪವಾಸ ಇದ್ದ ನಮ್ಮ ಬಗ್ಗೆ ಬರ್ಬೇಕಾಗಿಲ್ಲ. ನಾನು ವಾಟ್ ಕೈಂಡ್ ಆಫ್ ಫಾದರ್ ಐ ವಿಲ್ ಬಿ? ನನ್ನ ಮಗ ಯಾವಾಗಲೂ ಕೂಡ ಉಪವಾಸ ಇದ್ರೇನೆ ನಾನು ಪ್ರೀತಿಸಿದ್ರೆ, ಅದ್ರ ಉಪವಾಸ ಇದ್ರೇನೆ ನಾನು ಮೆಚ್ಚಿದ್ರೆ ಎಂತ ತಂದೆ ನಾನು? ಕ್ಯಾನ್ ಐ ಬಿ ಎ ಗುಡ್ ಫಾದರ್? ಸೊ ದೇವರ ಪ್ರೀತಿ, ದೇವರ ದಯೆ, ದೇವರ ಮೆಚ್ಚುಗೆ ನಾವು ಉಪವಾಸ ಮಾಡೋದ್ರಿಂದ ಬರೋದಿಲ್ಲ. ನಾವು ದೇವರ ಮಕ್ಕಳಾಗಿರೋದ್ರಿಂದ ದೇವರನ್ನ ಮೆಚ್ಚಿದ್ದೇವೆ. ಆದರೆ ದೇವರನ್ನ ಮೆಚ್ಚಿರೋ ಕಾರಣದಿಂದ, ದೇವರನ್ನ ಪ್ರೀತಿಸುವ ಕಾರಣದಿಂದ, ದೇವರನ್ನ ಅಭಿಷೇಕಿಸುವ ಕಾರಣದಿಂದ, ನಾವು ದೇವರ ದಯೆಯನ್ನು ಪಡ್ಕೊಂಡಿರೋ ಕಾರಣದಿಂದ ಈಗ ನಾವು ದೇವರ ಸೇವೆ ಮಾಡೋದಕ್ಕೆ ಮುಂದಾಗ್ತೇವೆ.
ದೇವರ ಚಿತ್ತವನ್ನ ಮಾಡಕ್ಕೆ ಮುಂದಾಗ್ತೇವೆ, ದೇವರ ಉದ್ದೇಶಗಳನ್ನ ಮಾಡೋಕ್ಕೆ ಮುಂದಾಗ್ತೇವೆ, ದೇವರ ಮಹಿಮೆ ಪಡಿಸಕ್ಕೆ ಮುಂದಾಗ್ತೇವೆ. ಆ ಒಂದು ಕಾರ್ಯಗಳಿಗೋಸ್ಕರ ನಾವು ಉಪವಾಸವನ್ನ ಮಾಡ್ತೇವೆ. ಹಾಲೆಲೂಯಾ. ನನಗೆ ಅರ್ಥ ಆಯ್ತಾ? ಅದನ್ನ ಉಪವಾಸ ಬಂದಾಗ ಕಣ್ಣೀರು, ಅಪ್ಪ ನಾನು ನೋಡು ಉಪವಾಸ ಇದ್ದೀನಿ, ಆಲಯಕ್ಕೆ ಬರ್ತಾ ಇದ್ದೀನಿ, ಅಳೋದು ಅವೆಲ್ಲ ಬೇಕಾಗಿಲ್ಲ ದೇವರಿಗೆ. ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ಬಂದು ಅವೆಲ್ಲ ಶೋ ಮಾಡೋದು ಬೇಡ ದೇವರಿಗೆ. ದೇವರಿಗೆಲ್ಲ ಗೊತ್ತು. ಓಕೆ, ನೀವು ಅಳಬೇಕು ಅಂದ್ರೆ, ಕಣ್ಣೀರಿಡ್ಬೇಕಂದ್ರೆ ದೇವ್ರಿಗೋಸ್ಕರ ಅಳಬೇಡಿ, ದೇವ್ರ ನೋಡಿ ಅಳಬೇಡಿ. ನಿಮ್ಮ ಪಾಪಗಳಿಗೋಸ್ಕರ, ನಿಮ್ಮ ಲೋಪಗಳಿಗೋಸ್ಕರ, ನಿಮ್ಮ ಕೊರತೆಗಳಿಗೋಸ್ಕರ, ನಿಮ್ಮ ಜೀವಿತವನ್ನು ನೋಡಿ ನೀವು ಅಳ್ಕೋಬೇಕು. ಬಟ್ ದೇವ್ರಿಗೋಸ್ಕರ ಅಳ್ಕೋಬೇಡಿ. ಓಕೆ, ನಮ್ಮ ಕಣ್ಣೀರು ದೇವ್ರಿಗೋಸ್ಕರ ಅಲ್ಲ. ಅದು ನಮ್ಮ ಕಣ್ಣೀರು ಯಾರಿಗೋಸ್ಕರ ಇರಬೇಕು? ಅದು ನಮಗೋಸ್ಕರ ಇರಬೇಕು. ಸರ್, ಉಪವಾಸಕ್ಕೆ ಬಂದಾಗ ನಾವೊಂದು ಭಯದಿಂದ ಬರಬೇಕಾಗಿಲ್ಲ, ಅನುಮಾನಗಳಿಂದ ಬರಬೇಕಾಗಿಲ್ಲ, ದುಃಖದಿಂದ ಬರಬೇಕಾಗಿಲ್ಲ, ಶೋಕದಿಂದ ಬರಬೇಕಾಗಿಲ್ಲ, ಗಾಬರಿಯಿಂದ ಬರಬೇಕಾಗಿಲ್ಲ. ಆದರೆ ನಂಬಿಕೆಯಿಂದ, ಆತ್ಮವಿಶ್ವಾಸದಿಂದ, ದೇವರು ನನಗಿಟ್ಟಿರುವ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೆ ಬರ್ತಾ ಇದ್ದೇನೆ, ನನ್ನ ಜೀವಿತವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದೇನೆ, ನನ್ನ ಜೀವಿತವನ್ನ ದೇವರ ಚಿತ್ತಾನುಸಾರವಾಗಿ ಮಾಡಿಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದೇನೆ, ನನ್ನನ್ನು ತಗ್ಗಿಸಿಕೊಳ್ಳೋ. ದೇವರ ವಾಕ್ಯದಲ್ಲಿ ಉಪವಾಸ ಯಾಗಲೂ ಕೂಡ ಅನೇಕ ಕಾರ್ಯಗಳಿವೆ. ಬಟ್ ವಿಶೇಷವಾಗಿ ದೇವರ ವಾಕ್ಯದಲ್ಲಿ ಉಪವಾಸ ಯಾವುದಕ್ಕೂ ಕೂಡ ಯಾವುದಕ್ಕೆ ನಂಟಾಗಿರುತ್ತೆ ಅಂದ್ರೆ, ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳೋದಕ್ಕೋಸ್ಕರ, ದೇವರ ಮುಂದೆ ಬಂದು ನಮ್ಮನ್ನೇ ನಾವೇ ತಗ್ಗಿಸಿಕೊಳ್ಳೋದಕ್ಕೋಸ್ಕರ, ದೇವರನ್ನ ಹುಡುಕೋದಕ್ಕೋಸ್ಕರ, ದೇವರ ಸನ್ನಿಹವಾಗಿ ಬರೋದಕ್ಕೋಸ್ಕರ. ದೇವರು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ. ಆದರೆ ಅನೇಕ ಸಾರಿ ನಾವು ದೇವರಿಂದ ದೂರ ಹೋಗ್ಬಿಟ್ಟಿರ್ತೇವೆ. ಆದ್ರೆ ಉಪವಾಸ ಕಾಲದಲ್ಲಿ ನಮ್ಮನ್ನು ನಾವೇ ದೇವರ ಬಳಿಗೆ ಬರುವಂತ ಸಮಯವಾಗಿರುತ್ತದೆ. ಹಾಲೆಲೂಯಾ. ಅದನ್ನ ಮೊದಲನೇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಉಪವಾಸ ಅನ್ನೋಂಥದ್ದು ದೇವರ ಪ್ರೀತಿಯನ್ನ ನಾವು ಆತ್ಮೀಯ ಜೀವನದಲ್ಲಿ ಏನು ಕೂಡ ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ ದೇವರಿಂದ. ಅರ್ಥ ಮಾಡ್ಕೊಳ್ಳಿ. ಇದು ಅನೇಕರು ಬೇರೆ ಬೇರೆ ಬೋಧನೆಗಳನ್ನ ಕೇಳಿ ಕೇಳಿ ನಿಮ್ಮ ಮೈಂಡ್ಗಳೆಲ್ಲ ಒಂಥರ ಪ್ರೋಗ್ರಾಮ್ ಆಗ್ಬಿಟ್ಟಿರುತ್ತೆ. ದೇವರಿಂದ ವಿ ಕಾಂಟ್ ಅರ್ನ್ ಎನಿಥಿಂಗ್ ಫ್ರಮ್ ಗಾಡ್, ಫಾರ್ ವಿ ಕ್ಯಾನ್ ನೆವರ್ ಎವರ್ ಮೀಟ್ ದ ಸ್ಟ್ಯಾಂಡರ್ಡ್ ಆಫ್ ಗಾಡ್. ದೇವರು ನಮ್ಮಿಂದ ಏನು ಬಯಸ್ತಾ ಇದ್ದಾರೋ ಯಾವಾಗಲೂ ಕೂಡ ಆ ರೀತಿ ನಾವು ಜೀವಿಸೋದಕ್ಕೆ ಸಾಧ್ಯವಿಲ್ಲ. ವಾಟ್ ಎವರ್ ವಿ ರಿಸೀವ್ ಫ್ರಮ್ ದ ಲಾರ್ಡ್ ಇಸ್ ಓನ್ಲಿ ಬಿಕಾಸ್ ಆಫ್ ಹಿಸ್ ಗ್ರೇಸ್. ಆತನ ಕೃಪೆಯಿಂದ ಮಾತ್ರ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ. ಹಾಲೆಲೂಯಾ. ಬಟ್ ಫಾಸ್ಟಿಂಗ್ ಅಂಡ್ ಪ್ರೇಯಿಂಗ್ ಪೊಸಿಷನ್ಸ್ ಅಸ್ ಟು ರಿಸೀವ್ ಫ್ರಮ್ ದ ಲಾರ್ಡ್. ಈ ಉಪವಾಸ ಪ್ರಾರ್ಥನೆ ಏನ್ ಮಾಡುತ್ತೆ ಅಂದ್ರೆ, ದೇವರಿಂದ ಪಡ್ಕೊಳ್ಳೋದಕ್ಕೆ ನಮ್ಮನ್ನ ಪೊಸಿಷನ್ ಮಾಡುತ್ತೆ, ನಮ್ಮನ್ನ ಸಿದ್ಧ ಮಾಡುತ್ತೆ. ಅದಕ್ಕೆ ನಾವು ಉಪವಾಸ ಮಾಡಬೇಕೆ ಹೊರತು ನಾವು ದೇವರ ಪ್ರೀತಿಯನ್ನ, ಕೃಪೆಯನ್ನ, ದಯೆಯನ್ನ, ಮೆಚ್ಚುಗೆಯನ್ನ ಪಡ್ಕೊಳ್ಬೇಕು, ಅಳಬೇಕು, ಅದು ಮಾಡ್ಬೇಕಲ್ಲ, ಏನಿಲ್ಲ. ಸೊ ಉಪವಾಸ ಪ್ರಾರ್ಥನೆಗೆ ಬರ್ಬೇಕಾದ್ರೆ ಕಮ್ ವಿತ್ ಕಾನ್ಫಿಡೆನ್ಸ್. ಅದೊಂಥರ ರೀಸೆಟ್ ಬಟನ್ ತರ. ಕೆಲವೊಮ್ಮೆ ಐಪ್ಯಾಡ್ಗಳು, ಫೋನ್ಗಳು, ಲ್ಯಾಪ್ಟಾಪ್ಗಳು ಏನಾಗ್ತವೆ ಹೇಳಿ, ಹ್ಯಾಂಗ್ ಆಗ್ಬಿಡ್ತವೆ, ಲಾಗಿಂಗ್ ಆಗ್ತವೆ. ಆಗೇನಾಗುತ್ತೆ, ಇನ್ನ ಇಂಪಾರ್ಟೆಂಟ್ ಕಾರ್ಯ ಮಾಡ್ತಾ ಇರ್ತೀರಾ, ಏನು ಮೌಸ್ ಮೂವ್ ಆಗ್ತಾ ಇಲ್ಲ, ಏನಾಗುತ್ತೆ ನಿಮಗೆ? ಎತ್ತು ಹೊಡೆಯೋಣ ಅಷ್ಟು, ಮೌಸ್ನ ಎತ್ತು ಬಿಸಾಕೋಣ ಅಷ್ಟು ಕೋಪ ಬರುತ್ತಾ ಇಲ್ವಾ? ನಿಮ್ಮನ್ನೆಲ್ಲ ನೋಡಿದ್ರೆ ಪಾಪ ಅನ್ಸುತ್ತೆ, ಇದೆಲ್ಲ ಕೋಪನೇ ಬರಲ್ವೇನೋ. ಆಗೇನ್ ಮಾಡ್ತೇವೆ ನಾವು? ಕಂಪ್ಯೂಟರ್ ಯಾವ ವರ್ಕ್ ಆಗ್ತಾ ಇರಲ್ವೋ, ಹ್ಯಾಂಗ್ ಆಗ್ಬಿಟ್ಟಿರುತ್ತೆ, ಲ್ಯಾಗಿಂಗ್ ಆಗ್ತವೆ. ಏನ್ ಮಾಡ್ತೀವಿ ನಾವು? ಎಲ್ಲರೂ ಮಾಡೋದು ಒಂದು ಏನು, ಏನ್ ಮಾಡ್ತೀವಿ? ರೀಸೆಟ್ ಇಲ್ಲ ರೀಸ್ಟಾರ್ಟ್. ಆ ದಿನಲ್ಲಿ ಬಜಾಜ್ ಬೈಕ್ ಇತ್ತು, ಎಷ್ಟು ಜನ ಗೊತ್ತು? ಬಜಾಜ್ ಬೈಕ್, ಬಜಾಜ್ ಸ್ಕೂಟರ್. ಓಕೆ, ಎಷ್ಟು ಜನ ಓಡಿಸಿದ್ರ ಬಜಾಜ್ ಸ್ಕೂಟರ್ನ? ಕೆಲವರು ಇದಾರೆ, ವೆರಿ ಗುಡ್. ಅದು ಕೆಲವೊಮ್ಮೆ ಬೆಳಗ್ಗೆ ಚಳಿಗಾಲದ ಸ್ಪೆಷಲಿ ಬೆಳಗ್ಗೆ ಸ್ಟಾರ್ಟ್ ಆಗತ್ತಾ? ಆಗತ್ತಾ? ಏನ್ ಮಾಡ್ತೀವಿ ಅವಾಗ? ಕಿಕ್ ಕೊಟ್ಟರೆ ಸ್ಟಾರ್ಟ್ ಆಗತ್ತಾ? ಇನ್ನೊಂದೇನೋ ಮಾಡ್ತೀವಿ, ಸ್ಪೆಷಲ್ ಟೆಕ್ನಿಕ್ ಅದು. ಬಗ್ಗಿಸ್ಬಿಟ್ಟು ಹೊಡೆದ್ರೆ. ಸೊ ಫಾಸ್ಟಿಂಗ್ ಅನ್ನೋದು ರೀಸೆಟ್, ನಮ್ಮ ಜೀವಿತವನ್ನ ರೀಸೆಟ್ ಮಾಡ್ಕೊಳ್ಳೋದಂತೂ. ನಮ್ಮ ಯೋಚನೆಗಳಲ್ಲೇ ಎಲ್ಲೋ ಹೋಗ್ಬಿಡ್ತಾ ಇದೀವಿ, ಕಳೆದೋಗ್ಬಿಟ್ಟಿದೀವಿ ನಾವು. ನಮ್ಮ ಜೀವನದಲ್ಲಿ ಎಲ್ಲೆಲ್ಲೋ ಕಳೆದೋಗ್ಬಿಟ್ಟಿದೀವಿ. ಪಾಪಗಳಲ್ಲಿ ಕಳೆದೋಗ್ಬಿಟ್ಟಿರ್ತೇವೆ, ಸಮಸ್ಯೆಗಳಿಗೆ ಕಳೆದೋಗ್ಬಿಟ್ಟಿರ್ತೇವೆ, ಶೋಧನೆಗಳಿಗೆ ಕಳೆದೋಗ್ಬಿಟ್ಟಿರ್ತೇವೆ, ಲೋಕದ ಆಸೆ ಅಪ್ಪದೆ ಕಳೆದೋಗ್ಬಿಟ್ಟಿರ್ತೇವೆ, ಪ್ರಾರ್ಥನೆ ಇಲ್ಲದೆ ಕಳೆದೋಗ್ಬಿಟ್ಟಿರ್ತೇವೆ, ದೇವ್ರ ವಾಕ್ಯ ಇಲ್ಲದೆ ಕಳೆದೋಗ್ಬಿಟ್ಟಿರ್ತೇವೆ, ನಮ್ಮ ಎಲ್ಲಾ ಕಳೆದೋಗ್ಬಿಟ್ಟಿರ್ತೇವೆ. ಆ ಒಂದು ಪರಿಸ್ಥಿತಿಯಿಂದ ಮತ್ತೆ ರೀಸೆಟ್ ಮಾಡ್ಕೊಂಡು, ರೀಸ್ಟಾರ್ಟ್ ಮಾಡ್ಕೊಂಡು ಪುನಃ ದೇವರೊಟ್ಟಿಗೆ ಒಂದಾಗುವಂತ ಸಮಯ ಇದಾಗಿರುತ್ತೆ. ಹಾಲೆಲೂಯಾ. ಎಲ್ಲ ಜೋರೆ ಚಪ್ಪಳೆ ತಟ್ಟದ ದೇವರ ನಾಮವನ್ನ ಮಹಿಮೆ ಪಡಿಸುವಂತರಾಗೋಣ. ಇದು ನಾವು ಉಪವಾಸ ಮಾಡಕ್ಕಿರುವ ಉದ್ದೇಶ. ಅರ್ಥ ಆಯ್ತಾ? ದೇವರಿಗಾಗಲೇ ನಿಮ್ಮನ್ನು ಮೆಚ್ಕೊಂಡಿದ್ದಾರೆ.
ದೇವ್ರು ನಿಮ್ಮನ್ನು ನೋಡಿ ಅಂತ ಇದ್ದಾರೆ. ದೇವ್ರ ಮಕ್ಕಳಾಗಿದ್ದೀರ ನೀವು. ಅದಕ್ಕೆ ನೀವೇನೋ ಬಂದು ಅಪ್ಪಾ ಅಯ್ಯೋ ಅದೆಲ್ಲ ಮುಂಚೆ ಮಾಡ್ತಾ ಇರ್ರಿ. ದೇವರ ವಾಕ್ಯದ ಪ್ರಕಟಣೆ ಗೊತ್ತಾದ್ರೆ ನೀವು ಯಾರು ಅಂತ ದೇವರು ಯಾರು ಎಂಬುದಾಗಿ ನೀವು ಅರ್ಥ ಮಾಡ್ಕೊಂಡ್ರೆ, ದೇವರ ದೃಷ್ಟಿಯಲ್ಲಿ ನೀವು ಯಾರು ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಹಂಗೆಲ್ಲ ನೀವು ಪ್ರಾರ್ಥನೆ ಮಾಡಲ್ಲ. ವಿಲ್ ಬಿ ಕಾನ್ಫಿಡೆನ್ಸ್, ಭರವಸೆ ಇರುತ್ತೆ, ಧೈರ್ಯ ಇರುತ್ತೆ ದೇವ್ರ ಮುಂದೆ ಬರ್ಬೇಕಂದ್ರೆ. ಸೊ ಕಮ್ ವಿತ್ ಬೋಲ್ಡ್ನೆಸ್ ಅಂಡ್ ಕಾನ್ಫಿಡೆನ್ಸ್. ದೇವರ ಮುಂದೆ ಉಪವಾಸ ಬರ್ಬೇಕಂದ್ರೆ ಧೈರ್ಯವಾಗಿ ಬನ್ನಿ, ನಂಬಿಕೆಯಿಂದ ಬನ್ನಿ, ವಿಶ್ವಾಸದಿಂದ ಬನ್ನಿ. ದೇವರೊಟ್ಟಿಗೆ ಒಂದಾಗಿ ದೇವರು ನಮ್ಗೆ ಇಟ್ಟಿರುವ ಆಶೀರ್ವಾದಗಳನ್ನ ನಾವು ಪಡ್ಕೊಳ್ಳೋದಕ್ಕೆ ಸಿದ್ಧವಾಗೋಣ. ಆಮೇನ್, ಹಲ್ಲೆಲೂಯಾ. ಮತ್ತೊಮ್ಮೆ ಹೇಳಿ, ಯಾವಾಗ ಯೇಸುವಿನ ದೇವ್ರು ಮೆಚ್ಚಿದ್ರು? ಉಪವಾಸದ ಮುಂಚೆನಾ, ಉಪವಾಸ ಆದ್ಮೇಲ? ಅರ್ಥ ಆಯ್ತಾ? ಓಕೆ, ಮರಿಬಾರ್ದು ಇದನ್ನು. ಎರಡನೇದು, ದ ಪ್ರೋಸೆಸ್ ಆಫ್ ಫಾಸ್ಟಿಂಗ್. ಉಪವಾಸದಲ್ಲಿ ದೇವರ ಪವಿತ್ರಾತ್ಮನನ್ನು ಯೇಸುವನ್ನ ಎಲ್ಲಿ ನಡೆಸ್ತಾ ಇದ್ದಾರೆ? ಅಡವಿಗೆ. ಯಾಕೆ ನಡೆಸ್ತಾ ಇದ್ದಾರೆ ಅಡವಿಗೆ? ಪಟ್ಟಣಕ್ಕೆ ಯಾಕೆ ನಡೆಸಿಲ್ಲ? ಸೇವೆಗೆ ಯಾಕೆ ನಡೆಸಲಿಲ್ಲ? ಅದ್ಭುತಗಳನ್ನು ಮಾಡಕ್ಕೆ ಯಾಕೆ ನಡೆಸಿಲ್ಲ? ದೆವ್ವಗಳನ್ನ ಓಡಿಸೋದಕ್ಕೆ ಯಾಕೆ ನಡೆಸಿಲ್ಲ? ಯಾಕೆ ಫಸ್ಟ್ ಪವಿತ್ರಾತ್ಮನ ಅಡವಿಗೆ ನಡೆಸ್ತಾ ಇದ್ದಾರೆ, ಅದು ಉಪವಾಸಕ್ಕೆ ನಡೆಸ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ದೀರಾ? ಹಳೆ ಒಡಂಬಡಿಕೆಯಲ್ಲೂ ಕೂಡ ಇಸ್ರಾಯೇಲರನ್ನ ದೇವರು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಕೊಂಡು ಬರ್ಬೇಕಂದ್ರೆ ಐಗುಪ್ತ ಜನರಿಗೆ ದೇವ್ರು ಏನು ವಾಗ್ದಾನ ಮಾಡಿದ್ರು? ನಿಮ್ಮನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ದೇಶ ಯಾವ ರೀತಿ ಇರುತ್ತೆ? ಹಾಲು ಜೇನು ಹರಿಯುವಂತ ದೇಶ. ಅಂದ್ರೆ ನಿಜವಾಗ್ಲೂ ಹಾಲು ಜೇನು ಹರಿತಾ ಇತ್ತ ಅಲ್ಲಿ? ಹಂಗೆ ಹೋಗಿ ಬೆಳಗ್ಗಿನ ಹಂಗೆ ಹಾಲು ತಗೊಂಡು ಕಾಫಿ ಮಾಡಕ್ ಈಸಿ ಆಗ್ತಾ ಇತ್ತಂತನ? ಅಥವಾ ಜೇನ್ನ ತಗೊಂಡು ಹಂಗೆ ಬ್ರೆಡ್ ಮೇಲೆ ಹಾಕೊಂಡು ಚಪಾತಿ ಮೇಲೆ ಹಾಕೊಂಡು ತಿನ್ನೋ ರೀತಿ, ಆ ರೀತಿ ಹೇಳಿದ್ರ? ಹಾಲು ಜೇನು ಹರಿಯುವ ದೇಶ ಅಂದ್ರೆ ಏನು? ಫಲವತ್ತಾದ ಭೂಮಿ, ಸಮೃದ್ಧಿಯಾದ ದೇಶನ ಕರ್ಕೊಂಡು ಹೋಗ್ತಾ ಇದೀನಿ ಅಂತ. ಐಗುಪ್ತದಲ್ಲಿ ಸುಮಾರು 400 ವರ್ಷಕ್ಕಿಂತ ಹೆಚ್ಚಾಗಿ ದಾಸತ್ವದಲ್ಲಿಂತ ಇಸ್ರಾಯೇಲರ ಬಳಿಗೆ ದೇವರು ಹೇಳ್ತಾರೆ, ನಾನು ನಿಮಗೆ ಒಂದು ಒಳ್ಳೆ ಉದ್ದೇಶ ಇಟ್ಟಿದ್ದೇನೆ, ಒಳ್ಳೆ ಯೋಜನೆ ಇಟ್ಟಿದ್ದೇನೆ. ನಾನು ನಿಮ್ಮ ಕಣ್ಣೀರನ್ನ ಕಂಡಿದ್ದೇನೆ, ನಿಮ್ಮ ಬಂಧನವನ್ನ ನೋಡಿದ್ದೇನೆ, ನಿಮ್ಮ ನರಳಾಟವನ್ನ ನೋಡಿದ್ದೇನೆ. ಈಗ ನಾನು ನಿಮ್ಮನ್ನು ಹಿಡಿದು ಬಂದು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ? ಹಾಲು ಜೇನು ಹರಿಯುವಂತ ದೇಶಕ್ಕೆ. ಆದ್ರೆ ಫಸ್ಟ್ ದೇವ್ರು ಎಲ್ಲಿ ಕರ್ಕೊಂಡು ಹೋಗಿದ್ದವ್ರನ್ನ? ಹಾಲು ಜೇನು ಹರಿಯುವ ದೇಶಕ್ಕೆ ಸ್ಟ್ರೈಟ್ ಕರ್ಕೊಂಡು ಹೋಗ್ಬಿಟ್ರ? ಫಸ್ಟ್ ಎಲ್ಲಿ ಕರ್ಕೊಂಡು ಹೋದ್ರು? ಐಗುಪ್ತ ದೇಶ ಹೊರಗೆ ಬರ್ಬೇಕಂದ್ರೆ ಜಂಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಿನ್ನ ಹಾಗೆ ಯಾರು ಇಲ್ಲ ಅನ್ಕೊಂಡು ಬಂದ್ರು ಕೆಂಪು ಸಮುದ್ರಲ್ಲೆಲ್ಲ. ಆಮೇಲೆ ಎಲ್ಲಿಗೆ ಬಂದ್ರು? ಲ್ಯಾಂಡ್ ಆದ್ರು ಅವರು ಅಡವಿಯಲ್ಲಿ ಲ್ಯಾಂಡ್ ಆದ್ರು. ಅವ್ರೆಲ್ಲರಿಗೇನು ಶಾಕ್. ದೇವ್ರು ಏನಂತ ಹೇಳಿದ್ರು ನಮಗೆ? ಹಾಲು ಜೇನು ಹರಿಯುವಂತ ದೇಶ ಅಂತ ಹೇಳಿದ್ರು. ಇಲ್ಲಿ ನಾವು ಎಲ್ಲಿ ಮನ್ಸಿಗೆ ಹಾಕೊಂಡ್ಬಿಟ್ಟಿದೀವಿ? ಹಾಲು ಜೇನು ಬಿಡಿ, ಕುಡಿಯಕ್ ನೀರು ಇಲ್ಲ ಅಲ್ಲಿ. ಆವಾಗ ಹೃದಯದಲ್ಲಿ ಏನಿತ್ತು ಆಚೆ ಬಂತು. ದೇವ್ರ ವಾಕ್ಯ ಏನ್ ಬರೀ ಏನಕ್ಕೆ ಧರ್ಮೋಪದೇಶದ 8:2 ಹೇಳುತ್ತೆ, ಯಾಕೆ ದೇವರು ಅವರನ್ನ ಅಡವಿಗೆ ಕರ್ಕೊಂಡ್ರು ಅಂದ್ರೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ಆತನ ಆಜ್ಞೆಗಳನ್ನು ಕೈಕೊಳ್ಳುವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಯಾರು ಇಸ್ರಾಯೇಲರನ್ನ ಅಡವಿಗೆ ಕರ್ಕೊಂಡು ಹೋಗಿದ್ದು? ಅರಣ್ಯಕ್ಕೆ. ದೇವರು ಯಾಕೆ ಕರ್ಕೊಂಡು ಹೋದ್ರಿ ಅಲ್ಲಿ? ಆ ಅರಣ್ಯದಲ್ಲಿ ಅವನ ಪರೀಕ್ಷೆ ಮಾಡೋದಕ್ಕೋಸ್ಕರ. ದೇವರ ಹೆಜ್ಜೆಗೆ ದೇವರು ಇಲ್ಲಿ ಜನರಲ್ಲಿ ದೇವರ ವಾಗ್ದಾನ ಪಡ್ಕೊಂಡಿದ್ದೀರಾ? ಕನಸುಗಳನ್ನ, ದರ್ಶನಗಳನ್ನ, ಪ್ರವಾದನೆಗಳನ್ನ, ದೇವರ ವಾಕ್ಯ ಜನ ಪಡ್ಕೊಂಡಿದ್ದೀರಾ? ಆದ್ರೆ ನಿಮ್ಮ ಜೀವಿತಕ್ಕೆ ಅದಕ್ಕೂ ತದ್ವಿರುದ್ಧವಾಗಿ ಕಾಣ್ಬೇಕು ನಿಮ್ಗೆ ಏನಾಗುತ್ತೆ? ಆ ವಿಷಯಗಳು ನಿಮ್ಮ ಜೀವನದಲ್ಲಿ ನೆರವೇರೋದಕ್ಕೆ ಹೆಚ್ಚಿನ ಸಮಯ ಹಿಡಿಬೇಕಂದ್ರೆ ನೀವು ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ತಾ ಇದ್ದೀರಾ? ಎಲ್ಲರೂ ಅನ್ಕೊಳ್ತೇವೆ ದೇವರ ವಾಗ್ದಾನಗಳು ಟಕ್ ಅಂತ ಆಗ್ಬಿಡ್ಬೇಕು ಎಂಬುದಾಗಿ. ಬಟ್ ದೇವರು ನೇರವಾಗಿ ನಮ್ಮನ್ನ ನಮ್ಮ ಆಶೀರ್ವಾದಗಳಿಗೆ ನಡೆಸೋದಿಲ್ಲ. ನಮ್ಮ ಜೀವನದಲ್ಲಿ ಕೆಲವು ಕಾರ್ಯಗಳನ್ನ ಮಾಡೋದಕ್ಕೆ ಬಯಸ್ತಾರೆ. ನಮ್ಮ ಹೃದಯಗಳಲ್ಲಿ ಆತನ ಕಾರ್ಯಗಳನ್ನ ಮಾಡಕ್ಕೆ ಬಯಸ್ತಾನೆ. ನಮ್ಮ ಹೃದಯದಲ್ಲಿ ಆತನ ಕಾರ್ಯ ಮಾಡಿ ನಮ್ಮನ್ನ ಬದಲಾಯಿಸಿ ನಮ್ಮ ರೂಪಾಂತರ ಪಡಿಸಿದ ಹೊರತು ದೇವರು ನಮ್ಮನ್ನ ಆಶೀರ್ವಾದ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೆ ಆಶೀರ್ವಾದ ಬೇಕು, ಅದ್ಭುತ ಬೇಕು, ಹಾಲು ಜೇನು ಬೇಕು. ಆದರೆ ಅಡವಿ ಬೇಡ, ಅರಣ್ಯ ಬೇಡ. ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ದೇವರು ಅಂತ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಮಾಡಕ್ಕೆ ಬಯಸ್ತಾ ಇದ್ರೆ, ಯೇಸು ಸ್ವಾಮಿಯು ಅಡವಿಯಲ್ಲಿ ಇರ್ಬೇಕಂದ್ರೆ ಯಾರು ಬರ್ತಾ ಇದ್ದಾರೆ? ನಾವು ಉಪವಾಸ ಇದ್ದಾಗ ನಾವೇನು ಯಾರನ್ನು ನೋಡಕ್ ಬಯಸ್ತೇವೆ? ನಾವು
ದೇವ್ರ ನೋಡಕ್ ಬಯಸ್ತೇವೆ, ಕನಸುಗಳು ಬೇಕು, ದರ್ಶನಗಳು ಬೇಕು, ದೇವದೂತರು ಬರಬೇಕು, ಇವೆಲ್ಲ ಬಯಸ್ತೀವ. ಬಟ್ ಯೇಸು ಸ್ವಾಮಿ ಉಪವಾಸ ಇದ್ದಾಗ ಏನ್ ನಡೀತು? ಸೊ ಉಪವಾಸದಾಗ ಯಾರು ಬರಕ್ ಸಾಧ್ಯತೆ ಇದೆ? ಸೈತಾನ ಕೂಡ ಬರಕ್ ಸಾಧ್ಯ ಇದೆ. ದೇವ್ರು ಬರೋದು ಯಾಕೆ? ಆಶೀರ್ವಾದ ಮಾಡೋಕ್ಕೋಸ್ಕರ. ಸೈತಾನ ಯಾಕೆ ಬರ್ತಾನೆ? ಶೋಧಿಸಕ್ಕೋಸ್ಕರ ಬರ್ತಾನೆ. ಓಕೆ, ಆ ಶೋಧನೆಗಳನ್ನ ಜಯಿಸಿದ್ರೆ ನಮ್ಗೇನಿರ್ತವೆ? ಆಶೀರ್ವಾದ ಇರ್ತವೆ. ಶೋಧನೆಗಳ ಜಯಿಸಿದರೆ ಇದ್ರೆ ನಮ್ಮ ದೇವರಿಟ್ಟಿರುವ ಆಶೀರ್ವಾದಗಳನ್ನ ನಾವು ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ. 3 ರೀತಿಯಾದ ಶೋಧನೆಗಳನ್ನ ಯೇಸು ಸ್ವಾಮಿಯು ಸೈತಾನನ್ನು ಯೇಸು ಸ್ವಾಮಿಗೆ ಆಗ್ತಾ ಇದ್ದಾನೆ. ಆ 3 ವಿಷಯ ಹೇಳಕ್ಕೆ ನನ್ನ ಸಮಯ ಇಲ್ಲ. ಬಟ್ ಫಸ್ಟ್ ಒನ್, ಉಪವಾಸ ಇರ್ಬೇಕಂದ್ರೆ ಏನ್ ನಡೆಯುತ್ತೆ ನಮ್ಮ ಜೀವನದಲ್ಲಿ? ಅದೊಂದು ಅಡವಿಗೆ ಒಯ್ಯಲ್ಪಡುವಂತ ಒಂದು ಅನುಭವ. ಅಡವಿಯಲ್ಲಿ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಅರಣ್ಯದಲ್ಲಿ ಯಾವುದೇ ಆದಂತ ಡಿಸ್ಟ್ರಾಕ್ಷನ್ಸ್, ಈಗ ಫುಲ್ ಡಿಸ್ಟ್ರಾಕ್ಷನ್ಸ್. ಇಲ್ಲಿ ಕೂತ್ಕೊಂಡಿರ್ಬೇಕಂದ್ರೆ ಕೂಡ ಡಿಸ್ಟ್ರಾಕ್ಷನ್ಸ್. ಯಾವ್ದೋ ನೋಟಿಫಿಕೇಶನ್ಸ್ ಬರ್ತಾ ಇರ್ತವೆ, ಕಾಲ್ಗಳು ಬರ್ತಾ ಇರ್ತವೆ. ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೇವೆ, ನಿಮ್ಮ ಫೋನ್ಗಳನ್ನ ಸೈಲೆಂಟ್ ಆದ್ರೂ ಇಡಿ, ಸ್ವಿಚ್ ಆಫ್ ಆದ್ರೂ ಮಾಡಿ. ಓಕೆ, ಯಾರೆಲ್ಲ ಫೋನ್ಗಳು ನೋಟ್ಸ್ ತೊಗೊಂಡ್ರೆ ಒಳ್ಳೇದು. ಬಟ್ ನಿಮ್ಮ ಫೋನ್ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ ಅಂದ್ರೆ ಅದು ಮಾಡಕ್ ಹೋಗ್ಬೇಡಿ, ಎಲ್ಲ ಸೈಡ್ಗೆ ಇಟ್ಬಿಡಿ. ಓಕೆ, ಎಲ್ಲ ಕಡೆ ಡಿಸ್ಟ್ರಾಕ್ಷನ್ಸ್. ದೇವರ ವಾಕ್ಯ ಓದೋಕ್ ಡಿಸ್ಟ್ರಾಕ್ಷನ್ಸ್, ಪ್ರಾರ್ಥನೆ ಮಾಡಕ್ ಡಿಸ್ಟ್ರಾಕ್ಷನ್ಸ್, ಸಭೆಗೆ ಬರಕ್ ಡಿಸ್ಟ್ರಾಕ್ಷನ್ಸ್, ಸೇವೆ ಮಾಡಕ್ ಡಿಸ್ಟ್ರಾಕ್ಷನ್ಸ್. ಈ ಇಡೀ ಲೋಕದಲ್ಲಿ ಫುಲ್ ಡಿಸ್ಟ್ರಾಕ್ಷನ್ಸ್. ನಮಗೆ ಯಾವುದೇ ಒಂದು ಕೆಲಸವನ್ನ ಅರ್ಧ ಗಂಟೆ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಮಾಡೋಕ್ಕಾಗಲ್ಲ. ಪಕ್ಕದಲ್ಲಿ ಫೋನ್ ಇಟ್ಕೊಂಡ್ರೆ ಡಿಸ್ಟ್ರಾಕ್ಷನ್ಸ್ ಆಗದೆ ಇನ್ನೇನಾಗುತ್ತೆ? ಯಾವುದೇ ಕೆಲಸ ನೆಟ್ಟಿಗೆ ನಾವು ಮಾಡೋಕ್ಕೆ ಆಗ್ತಿಲ್ಲ, ಫುಲ್ ಡಿಸ್ಟ್ರಾಕ್ಷನ್ಸ್. ಆದ್ರೆ ನಾವು ಅಡವಿಗೆ ಬಂದಾಗ ಅಲ್ಲಿ ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವೆಲ್ಲ ಅಡವಿಗೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ ನಾವು. ಆದ್ರೆ ನಾವು ತೀರ್ಮಾನ ಮಾಡ್ಕೋಬೇಕು, ಈ 21 ದಿನಗಳು ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಎಲ್ಲವನ್ನು ಕೂಡ ಸೈಡ್ಗಿಟ್ಟು, IPL ಆಗಿರಲಿ, ಬೇರೆ APL ಆಗಿರಲಿ, ಈ ಎಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು, ದೇವರೇ ನಾನು ನಿನ್ನನ್ನು ಹುಡುಕ್ತೇನೆ, ನಿನ್ನನ್ನು ಬಯಸ್ತೇನೆ. ಯಾಕಂದ್ರೆ ಅದೆಲ್ಲ ನನ್ನ ಚಿಕ್ಕ ಮಕ್ಳು ಇರ್ಬೇಕಂದ್ರೆ ತಂದೆ ತಾಯಿ ಹೇಳೋರು. ಆಗ ಅರ್ಥ ಆಗ್ತಾ ಇರಲಿಲ್ಲ. ಅವ್ರು ಯಾರೋ ಕಪ್ಪಿನದ ನಿನಗೇನು ಸಿಗುತ್ತೆ ಅಂತ ಕೇಳೋರು. ಆಗ ಅದು ಅರ್ಥ ಆಗ್ತಾ ಇರಲಿಲ್ಲ ನನಗೆ. ಕ್ರಿಕೆಟ್ಗೆ ಹುಚ್ಚ ಆಗಿದ್ದೆ ನಾನು ಒಂದು ಟೈಮಲ್ಲಿ. ಓಕೆ, ಬಟ್ ಇವಾಗ ನಾನು ಅನ್ಕೊಳ್ತೆ ಅವಾಗ ಕರೆಕ್ಟ್, ಅವ್ರು ಯಾರೋ ಗೆದ್ರೆ ನಮ್ಗೇನು ಸಿಗುತ್ತೆ? ಅಲ್ಲ, ಇರಲಿ, ಕೆಲವೊಂದು ಜಿಮ್ದಲ್ಲಿ ನಮ್ಮ ಎಂಟರ್ಟೈನ್ ಕೂಡ ಇರಬೇಕು, ಏನೋ ಒಂದು ಹಾಬಿ ಇರಬೇಕು. ಇಟ್ಸ್ ಓಕೆ, ಆಲ್ ರೈಟ್. ಬಟ್ ದಟ್ ಶುಡ್ ನಾಟ್ ಬಿಕಮ್ ಪ್ರಯಾರಿಟಿ ಆಫ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಅದು ಪ್ರಯಾರಿಟಿ ಆಗಬಾರ್ದು. ನಮ್ಮ ಜೀವಿತದ ಸಮಸ್ಯೆಗಳಿಗೆ ಆನ್ಸರು ಅದೋ ಇದೋ ಇನ್ನೊಂದಲ್ಲ. ನಮ್ಮ ಜೀವಿತದಲ್ಲಿ ಹಾದು ಹೋಗೋ ಸಮಸ್ಯೆಗಳಿಗೆ ಉತ್ತರ ಯಾರು? ದೇವರು. ಸೊ ನಾವು ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಆ ಅಡವಿಗೆ ಬರುವಂತ ಒಂದು ಅನುಭವವನ್ನ ಹೊಂದ್ಕೊಳ್ಬೇಕಾಗಿದೆ. ಎರಡನೇದು, ಅಡವಿಯಲ್ಲಿ ಎಂಥ ಸ್ಥಳ ಆಗಿರುತ್ತೆ ಅಂದ್ರೆ ಪರೀಕ್ಷೆಗಳಿಗೆ ಒಳಗಾಗುವಂತ ಸ್ಥಳ. ಇಟ್ಸ್ ಎ ಪ್ಲೇಸ್ ಆಫ್ ಟೆಸ್ಟಿಂಗ್. ಸೈತಾನ 3 ಶೋಧನೆ ಹೇಳ್ತಾನೆ. 1 was directed towards his appetites, 2nd was directed towards his approval, 3rd was directed towards his ambitions. ಮೊದಲನೇದು ಅದು ಆಪಿಟೈಟ್, ಹಸಿವಿಗೆ. ಯೇಸು ಸ್ವಾಮಿಗೆ ಹೊಟ್ಟೆ ಹಸಿತಾ ಇತ್ತು. 40 ದಿನ ಅದನ್ನು ಹೊಟ್ಟೆ ಹಸಿದೇ ಇರುತ್ತಾ? ನೀರು ಬಿಟ್ಟು ಯೇಸು ಸ್ವಾಮಿ ಏನು ಕೊಡೋದಿಲ್ಲ ಅಲ್ಲಿ. ಏನು ಊಟ ಮಾಡಿ 40 ದಿನ. ನಾವು ಮಾಡ್ತಾ ಇರೋದು 21 ದಿನ. ಓಕೆ, ಏನು ತಿಂತೀರೋ ಬಿಡ್ತೀರೋ ಏನು ಕುಡಿತೀರೋ ನಿಮಗೆ ಬಿಟ್ಟಿದ್ದು. ಓಕೆ, ನಾನೇನಾದ್ರ ಬಗ್ಗೆ ಹೇಳ್ತಾರೆ, ನಿಮ್ಮ ವೈಯಕ್ತಿಕ ತೀರ್ಮಾನ ಅದು. ಆಲ್ ರೈಟ್. ಬಟ್ ನಮ್ಮ ಹೃದಯ ಕಂಡೀಷನ್ಸ್ ಸರಿಯಾಗಿರ್ಬೇಕು. ಬಯಕೆ ಆಸೆ ಬಾರದಿಂದ ನಾವು ಬರ್ಬೇಕು. ನೀವು ಹೇಳ್ಬೋದು, ಯೇಸು ಸ್ವಾಮಿ 40 ದಿನ ಅಡವಿಯಲ್ಲಿದ್ರು, ಯಾವುದೇ ಕೆಲಸ ಇಲ್ಲ, ಅಡುಗೆ ಮಾಡೋ ಕೆಲಸ ಇಲ್ಲ, ಮಕ್ಕಳು ನೋಡ್ಕೊಳ್ಳೋ ಕೆಲಸ ಇಲ್ಲ, ಆಫೀಸ್ ಕೆಲಸ ಇಲ್ಲ, ಅದಕ್ಕೆ ಇದ್ರು ಅಂತ ಹೇಳ್ಬೋದು. ನಮಗೆಲ್ಲ ಇದೆಲ್ಲ ಹೆಂಗ್ ಪಾಸ್ಟ್ ಇರೋಕ್ಕಾಗತ್ತೆ? ನಾವು ಊಟ ಇಲ್ಲದೆ ನೀರಿಲ್ಲದೆ. ಯೇಸು ಸ್ವಾಮಿಗೂ ಅರ್ಥ ಆಗುತ್ತೆ. ಅದಕ್ಕೆ ಹೇಳ್ತೇವೆ, ಏನು ಬೇಕಾದ್ರೂ ತಿನ್ಕೊಳ್ಳಿ, ಎಷ್ಟು ಬೇಕಾದ್ರೂ ತಿನ್ಕೊಳ್ಳಿ, ಯಾವಾಗ ಬೇಕಾದ್ರೂ ತಿನ್ಕೊಳ್ಳಿ, ನಿಮಗೆಲ್ಲ ಏನೇನು ಯಾವಾಗ ಆಗುತ್ತೋ ಏನಾಗುತ್ತೋ ಅದು ಮಾಡಿ. ಬಟ್ ಉಪವಾಸ ಪ್ರಾರ್ಥನೆಗೆ ಬರುವಂತರಾಗೋಣ. ಆದಷ್ಟು ಉಪವಾಸವನ್ನ ಇಡೋದಕ್ಕೆ ನಾವು ಪ್ರಯತ್ನಿಸೋಣ. ಹಾಗೂ ಯೇಸು ಸ್ವಾಮಿಗೆ ಹೊಟ್ಟೆ ಹಸಿತಾ ಇತ್ತು. ಇವಾಗ ಯಾರು ಬರ್ತಾ ಇದ್ದಾರೆ ಆ ಟೈಮಲ್ಲಿ? ಸೈತಾನ ಬಂದೇನು ಹೇಳ್ತಾ ಇದ್ದಾನೆ? ನಿನಗೆ ಹೊಟ್ಟೆ ಹಸಿತಾ ಇದೆ, ಇದು ಅರಣ್ಯ, ಏನು ಇಲ್ಲ ಇಲ್ಲಿ. ನೀನು ನಿಜವಾಗ್ಲೂ ದೇವಕುಮಾರನಾಗಿದ್ದರೆ ಈ ರೊಟ್ಟಿಯನ್ನ, ಈ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾಡಿಕೊಂಡು ತಿನ್ನು ಅಂತ. ಯೇಸು ಸ್ವಾಮಿಗೆ ಕಲ್ಲನ್ನ ರೊಟ್ಟಿ ಮಾಡ್ಕೊಳ್ಳೋ ಅಧಿಕಾರ ಶಕ್ತಿ ಇತ್ತ ಇಲ್ವಾ? ಒಂದ್ ವೇಳೆ ಮಾಡ್ಬಿಟ್ಟಿದ್ರೆ ಅದ ಸೈತಾನನಿಗೆ ಅಧೀನ ಆಗ್ತಾ ಇದ್ದ. ಅಥವಾ ನಮಗೆ ಅಗತ್ಯಗಳಿರ್ತವೆ. ನಮ್ಮ ಅಗತ್ಯಗಳಿದ್ದಾಗ ಅದು ನಮ್ಮ ಸ್ವಂತ ಶಕ್ತಿಯಿಂದ ನೆರವೇರಿಸ್ಕೊಳ್ಳೋಕ್ಕೆ ಪ್ರಯತ್ನಿಸಬಾರದು. ನಮ್ಮ ಅಗತ್ಯಗಳನ್ನ ದೇವರು ಸಂಧಿಸುವುದಕ್ಕೆ ನಾವು ಒಪ್ಪಿಸ್ಕೊಡ್ಬೇಕಾಗಿದೆ. ತನ್ನ ಸಮಯದಲ್ಲಿ ತನ್ನ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋಕ್ಕೆ ಒಪ್ಪಿಸ್ಬೇಕಾಗಿದೆ. ದ ಟೆಂಪ್ಟೇಷನ್ ಇಸ್ ಅಬೌಟ್ ದಟ್. ಶೋಧನೆ ಅಂದ್ರೆ ಸೈತಾನ ಅನೇಕ ಸಾರಿ ದೇವರನ್ನು ಬಿಟ್ಟು
ನಿನ್ಗೆ ಅಗತ್ಯಗಳನ್ನೇ ಸಂಧಿಸ್ಕೊ, ನಿಂಗೆ ಶಕ್ತಿ ಇದೆಯಲ್ಲ, ಕೆಲಸ ಇದೆ, ಹಣ ಇದೆ, ಏನು ಬೇಕೋ ಅದು ತಗೋ, ಏನು ಬೇಕೋ ಅದು ಮಾಡು. ಬಟ್ ಅದು ದೇವರಿಂದ ಇಂಡಿಪೆಂಡೆಂಟ್ ಆಗಿ ನಾವು ಕೆಲಸ ಮಾಡಿದಾಗ ನಾವು ಸೋತು ಹೋಗ್ಲಿದ್ದೇವೆ, ಬಿದ್ದು ಹೋಗ್ಲಿದ್ದೇವೆ. ಎರಡನೇದು ಅಪ್ರೂವಲ್. ಸೈತನನ್ನು ಯೇಸು ಸ್ವಾಮಿ ಸೆಕೆಂಡ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ದೇವಾಲಯದ ತುದಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇವಾಲಯ ಅಂದ್ರೆ ಅದನ್ನಲ್ಲಿ ಆ ಪ್ರದೇಶ ಫುಲ್ ಬ್ಯುಸಿ ಪ್ಲೇಸ್. ಜನರು ಎಲ್ಲರೂ ಕೂಡ ಅಲ್ಲಿ ಕುಳಿತುಕೊಳ್ತಾ ಇದ್ರು, ಬರ್ತಾ ಇದ್ರು, ಪೂಜೆ ಮಾಡಕ್ಕೆ ಬರ್ತಾ ಇದ್ರು, ಪ್ರಾರ್ಥನೆ ಮಾಡಕ್ಕೆ ಬರ್ತಾ ಇದ್ರು, ಬಲಿಗಳನ್ನ ಸಮರ್ಪಿಸ್ಕೋಸ್ಕರ ಬರ್ತಾ ಇದ್ರು. ಸೈತನನು ಯೇಸುವನ್ನ ಆ ದೇವಾಲಯದ ಎತ್ತರದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಸೈತನ್ ಏನ್ ಹೇಳ್ತಾನೆ ಯೇಸು ಸ್ವಾಮಿಗೆ, ನೀನು ಇಲ್ಲಿಂದ ಧುಮುಕು. ಅವಾಗ ಏನ್ ಮಾಡ್ತಾರೆ ದೇವರು? ದೇವದೂತರಿಗೆ ಆಜ್ಞೆ ಕೊಟ್ಟು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವ್ರು ಕಾಪಾಡ್ತಾರೆ. ಅಂದ್ರೆ ಇದು ಏನ್ ಟೆಂಪ್ಟೇಷನ್? ಇದು ನೀನು ಯಾರು ಅಂತ ತೋರ್ಸ್ಕೊ. ಅನೇಕ ಸರಿ ಕೆಲವರು ಮಾತಾಡ್ತಾರೆ, ನಾನು ಯಾರು ಗೊತ್ತಾ, ನಾನು ಯಾರು ತೋರಿಸ್ಲಾ ಅಂತ ಕೇಳಿದ್ದೀರಾ? ದ ಟೆಂಪ್ಟೇಷನ್ ವಾಸ್ ಅಬೌಟ್ ದಟ್. ಸೈತನ್ ನೀನು ಯಾರಾದ್ರೂ ತೋರಿಸ್ಕೊ, ಡೂ ಸಮಥಿಂಗ್ ಸ್ಪೆಕ್ಟಾಕ್ಯುಲರ್, ಎಲ್ಲಾ ಜನರು ಕೂಡ ಕಾಣ್ಲಿ, ನೀ ಯಾರಂತ ಗೊತ್ತಾಗ್ಲಿ. ಬಟ್ ಯೇಸು ಸ್ವಾಮಿಯು ತಾನು ಯಾರಂತ ತೋರ್ಸ್ಕೊಳಕ್ಕೆ ಬಯಸ್ತಾ ಇರಲಿಲ್ಲ. ಈ ಡಿಂಟ್ ವಾಂಟ್ ಟು ಪ್ರೂವ್ ಎನಿಥಿಂಗ್ ಟು ಎನಿಬಡಿ. ಯೇಸು ಸ್ವಾಮಿ ಯಾರು ಕೂಡ ಏನು ನಿರೂಪಿಸೋದಕ್ಕೆ ಬಯಸಲಿಲ್ಲ. ನಾವು ಯಾರು ಅಂತ ತೋರಿಸ್ಕೋಬೇಕಾಗಿಲ್ಲ. ಅನೇಕ ಸರಿ ಜನರಿಂದ ಜನರು ನಮ್ಮನ್ನು ಕಾಣಬೇಕು, ನೋಡ್ಬೇಕಂತ ಏನೇನೋ ಮಾಡ್ತೇವೆ ನಾವು. ಸಿಂಪ್ಲಿ ಜನರು ನಮ್ಮನ್ನು ನೋಡಿ ವಾವ್ ಸೂಪರ್ ಅನ್ಬೇಕು ಅಂತ. ಎಲ್ಲ ಈ ದಿನಗಳಲ್ಲಿ ಈ ಫೇಸ್ಬುಕ್, ಇನ್ಸ್ಟಾ, ಅದೇನೋ ಅರ್ಥ ಆಗಲ್ಲ. ಗಂಡ ಹೆಂಡತಿಗೆ ಬರ್ಡೇ ವಿಶ್ ಮಾಡಬೇಕು, ಆ್ಯನಿವರ್ಸರಿ ವಿಶ್ ಮಾಡ್ಬೇಕು, ಸರಿ ತಾನೆ? ಪಕ್ಕದಲ್ಲಿ ಜನ ಕೂತವ್ರೆ, ಫೇಸ್ಬುಕ್ಗೆ ಯಾಕತ್ತೀರಾ ಅಲ್ಲೇ ಹೇಳ್ಬೋತಾನೆ. ಯಾಕೆಂದ್ರೆ ಇನ್ನೂ ಅದು ಅರ್ಥ ಆಗಿಲ್ಲ ನನಗದು. ಓಕೆ, ನಿಮ್ಮ ಫ್ಯಾಮಿಲಿ ಯಾವುದೋ ಒಂದು ಹೋಟ್ಲಿಗೆ ಹೋದ್ರಿ, ತಿಂದ್ರ ಕುಡಿದ್ರ ಬಂದ್ರ ಆಯ್ತು, ನಮಗೆಲ್ಲ ಯಾಕೆ ಬೇಕದು? ವಾಟ್ ಈಸ್ ದಿಸ್ ಟೆಂಪ್ಟೇಷನ್ ಅಬೌಟ್? ಈ ಟೆಂಪ್ಟೇಷನ್ ಏನಂದ್ರೆ ನಾನು ಯಾರು ಅಂತ ತೋರ್ಸ್ಕೋಬೇಕು. ಅರ್ಧ ಗಂಟೆ ತಿಂದಿರ್ತಾರೆ, ದಿನ ಎಲ್ಲ ಜಗಳ ಆಡಿರ್ತಾರೆ, ಬಟ್ ತೋರ್ಸೋದೇನು? ದಿಸ್ ಇಸ್ ದ ಟೆಂಪ್ಟೇಷನ್. ಶೋಧನೆ ಅಂದ್ರೆ ಏನು? ನಾನು ಯಾರು ಅಂತ ತೋರ್ಸ್ಕೋಬೇಕು. ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್, ನಾನು ಯಾರು ಅಂತ ತೋರ್ಸ್ಕೋಬೇಕು. ಬಟ್ ದೇವರಲ್ಲಿ ಯಾರು ನಂಬಿಕೆ ಇಟ್ಟಿರ್ತಾರೋ, ಐ ಡೋಂಟ್ ವಾಂಟ್, ನಾನು ಯಾರು ಅಂತ ಯಾರಿಗೂ ತೋರ್ಸ್ಕೋಬೇಕಾಗಿಲ್ಲ. ನಾನು ಯಾರು ಅಂತ ದೇವ್ರಿಗೆ ಗೊತ್ತು. ಯು ವಿಲ್ ಬಿ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಹೂ ಯು ಆರ್ ಬಿಫೋರ್ ಗಾಡ್. ದೇವರ ಮುಂದೆ ನೀನು ಯಾರು ಅಂತ ತೋರ್ಸ್ಕೊಳಕ್ ಮಾತ್ರ ಬಯಸಿರೋ ಹೊರತು ಜನರ ಮುಂದೆ ಅವರ ಹೊಗಳಿಕೆಗೋಸ್ಕರ ಅಲ್ಲ. ಅವ್ರು ಏನೋ ನಮ್ಮನ್ನು ನೋಡಿ ಹಬ್ಬ ಅನ್ಬೇಕಂತ ನಾವೇನೋ ಮಾಡೋದಿಲ್ಲ. ದ್ಯಾಟ್ ವಾಸ್ ದ ಸೆಕೆಂಡ್ ಟೆಸ್ಟ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಯೇಸು ಸ್ವಾಮಿ ಡಿನೈಡ್ ಇಟ್. ನಾನು ಯಾರು ಅಂತ ತೋರಿಸೋ ಅಗತ್ಯ ನನಗಿಲ್ಲ. ನಾನು ಯಾರಂತ ನನಗೆ ಗೊತ್ತು, ನಾನು ಯಾರಂತ ದೇವ್ರಿಗೆ ಗೊತ್ತು, ನಾನು ಯಾರಂತ ಜನರು ಕೂಡ ತಿಳ್ಕೊಳ್ತಾರೆ. ಬಟ್ ಐ ಡೋಂಟ್ ಹ್ಯಾವ್ ಟು ಡು ಪ್ರೂವ್ ಎನಿಥಿಂಗ್ ಟು ಎನಿಬಡಿ. ಹಾಲೆಲೂಯಾ. ಮೂರನೇದು ಆಂಬಿಷನ್ಸ್. ಸೈತಾನನು ಯೇಸು ಸ್ವಾಮಿ ಎಲ್ಕೊಂಡು ಹೋಗ್ತಾ ಇದ್ದಾರೆ. ಮೂರನೇದಾಗಿ ಒಂದು ಬೆಟ್ಟದ ಮೇಲೆ ಎತ್ತರವಾದ ಪ್ರದೇಶ ಕರ್ಕೊಂಡು ಹೋಗಿ ಸೈತಾನ ಏನು ಹೇಳ್ತಾ ಇದ್ದಾನೆ, ನೀನು ನನಗೆ ಸಾಷ್ಟಾಂಗವಾಗಿ ಬಿದ್ದು ನಮಸ್ಕರಿಸಿದ್ರೆ, ಆರಾಧನೆ ಮಾಡಿದ್ರೆ, ಈ ಎಲ್ಲಾ ಮಹಿಮೆ ವೈಭವ ಎಲ್ಲಾ ರಾಜ್ಯಗಳನ್ನ ನಾನು ಏನ್ ಮಾಡ್ತೇನೆ. ವಾವ್, ವಾಟ್ ಆಫರ್. ಯಾರಾದ್ರೂ ನಿಮಗೊಂದು ಆಫರ್ ಮಾಡಿದ್ರೆ, ಈ ದೇವರೆಲ್ಲ ಯಾಕೆ, ಈ ಚರ್ಚೆಲ್ಲ ಯಾಕೆ, ಈ ಸೇವೆ ಎಲ್ಲ ಯಾಕೆ, ಬಾ ಕೆಲಸ ಮಾಡು, ಇನ್ನೊಂದು ಶಿಫ್ಟ್ ಕೆಲಸ ಮಾಡು, 1 ಲಕ್ಷ ಕೊಡ್ತೀನಿ, ಇಲ್ಲ ಅದು ಸಿಗುತ್ತೆ ಇದು ಸಿಗುತ್ತೆ ಅಂದ್ರೆ ಏನ್ ಮಾಡ್ತೀರಾ? ವಾವ್, ವಾಟ್ ಅನ್ ಆಫರ್. ಚರ್ಚ್ಗೆ ಹೋದ್ರೆ ಏನ್ ಸಿಗುತ್ತೆ, ಪ್ರಾರ್ಥನೆ ಮಾಡಿದ್ರೆ ಏನ್ ಸಿಗುತ್ತೆ, ಈ ಕೆಲಸ ಮಾಡಿದ್ರೆ ಇನ್ನೊಂದು 10,000 ಸಿಗುತ್ತೆ, ಈ ಕೆಲಸ ಮಾಡಿದ್ರೆ ನನ್ನ ಮುಂದಿನ ಜೀವನದಲ್ಲಿ ನನ್ನ ಜೀವನದಲ್ಲಿ ಚೆನ್ನಾಗಾಗುತ್ತೆ ಅಂದಾಗ ಇಷ್ಟು ಜನ ಆಫರ್ಗಳನ್ನ ತೊಗೊಂಡ್ಬಿಡ್ತೀವಿ ನಾವು. ಯೋಚನೆ ಮಾಡಿ. ಬಟ್ ಯೇಸು ಸ್ವಾಮಿ ಏನ್ ಮಾಡಿದ್ರು? ನೋ, ನನಗೆ ಅವೆಲ್ಲ ಬರ್ತವೆ ಅಂತ ಗೊತ್ತು. ದೇವರು ಯೇಸು ಸ್ವಾಮಿ ಕುರಿತು ಏನಂತ ಯೋಚನೆ ಇಟ್ಟಿದ್ರು? ಆತನ ನಾಮವನ್ನ ಎಲ್ಲಾ ನಾಮಕ್ಕಿಂತ ಮೇಲಾದ ನಾಮ ಮಾಡ್ಬೇಕೆಂಬುದಾಗಿ, ಈ ಎಲ್ಲಾ ರಾಜ್ಯಗಳನ್ನ ಆತನಿಗೆ ಅಧೀನ ಮಾಡ್ಬೇಕೆಂಬುದಾಗಿ ದೇವರ ಪ್ಲಾನ್ ಆಗಿತ್ತು ಯೇಸು ಸ್ವಾಮಿಗೆ. ಸೈತನನ್ನು ಕೂಡ ಅದನ್ನೇ ಆಫರ್ ಮಾಡ್ತಾ ಇದ್ದಾನೆ. ಬಟ್ ಯೇಸು ಸ್ವಾಮಿಯು ಆ ಆಫರ್ನ ಒಪ್ಕೊಂಡ್ಬಿಟ್ಟಿದ್ರೆ ಅದು ಶಿಲುಬೆಗೆ ಹೋಗ್ಬೇಕಾಗ್ತಾ ಇಲ್ಲ. ಇಟ್ಸ್ ಈಸಿ, ಕಂಫರ್ಟಬಲ್, ಕನ್ವೀನಿಯಂಟ್ ಮಾಡ್ಬೋದಾಗಿತ್ತು. ಬಟ್ ಯೇಸು ಸ್ವಾಮಿಯು ಆ ರೀತಿ ಮಾಡಿದ್ರೆ ಇವತ್ತು ನಮ್ಮ ಲೋಕಕ್ಕೆ ರಕ್ಷಣೆ ಆಗ್ತಾ ಇರಲಿಲ್ಲ, ನಮಗೆ ರಕ್ಷಕನ ಆಗ್ತಾ ಇರಲಿಲ್ಲ, ನಮಗೆ ಪಾಪಗಳ ವಿಮೋಚನೆ ಆಗ್ತಾ ಇರಲಿಲ್ಲ. ಹಾಲೆಲೂಯಾ. ಸೊ ಈ 3 ಶೋಧನೆಗಳನ್ನ ಯೇಸು ಸ್ವಾಮಿ ಅಲ್ಲಿ ಜಯಿಸ್ತಾ ಇದ್ದಾರೆ. ಮೂರನೇದು, ಇದೊಂದು
ಅಡವಿಯಲ್ಲಿ ಏನ್ ನಡೀತಿ ಅಂದ್ರೆ ನಮ್ಮ ರಹಸ್ಯವಾದ ಯುದ್ಧಗಳನ್ನ ಗೆಲ್ಲುವಂತ ಸ್ಥಳ. ಉಪವಾಸದ ಸಮಯ, ನಾವು ಅರಣ್ಯದಲ್ಲಿ ಅಡವಿಯಲ್ಲಿ ನಾವು ಒಯ್ಯಲ್ಪಟ್ಟಾಗ ಅದು ಎಂತಹ ಒಂದು ಅನುಭವ ಆಗಿರುತ್ತಂದ್ರೆ ನಮ್ಮ ಜೀವಿತದಲ್ಲಿ ಇರುವ ರಹಸ್ಯವಾದ ಯುದ್ಧಗಳನ್ನ ಗೆಲ್ಲುವಂತ ಸಮಯ. ಇಟ್ಸ್ ಅ ಟೈಮ್ ಟು ವಿನ್ ಪ್ರೈವೇಟ್ ಬ್ಯಾಟಲ್ಸ್ ಬಿಫೋರ್ ಯು ವಿನ್ ಪಬ್ಲಿಕ್ ಬ್ಯಾಟಲ್ಸ್. ಸಾಮಾಜಿಕ ಯುದ್ಧಗಳನ್ನ ನೀವು ಜಯಿಸೋದಕ್ಕಿಂತ ಮುಂಚೆ ನೀವೇನ್ ಜಯಿಸಬೇಕು? ನಿಮ್ಮ ಪ್ರೈವೇಟ್ ಬ್ಯಾಟಲ್ಸ್. ದಿಸ್ ವಾಸ್ ದ ಪ್ರೈವೇಟ್ ಬ್ಯಾಟಲ್. ಯೇಸು ಸ್ವಾಮಿಗೂ ಸೈತಾನನಿಗೂ ನಡೀತಿರತಕ್ಕಂಥ ಪಬ್ಲಿಕ್ ಬ್ಯಾಟಲ್ ಅಲ್ಲ, ಇದೆಲ್ಲರೂ ಕೂಡ ನೋಡ್ತಿರತಕ್ಕಂಥ ಬ್ಯಾಟಲ್ ಅಲ್ಲ, ಇಟ್ಸ್ ಪ್ರೈವೇಟ್. ಯಾವಾಗ ಯೇಸು ಸ್ವಾಮಿಯು ಸೈತನೊಟ್ಟಿಗೆ ಈ ವೈಯಕ್ತಿಕವಾದ ರಹಸ್ಯವಾದ ಯುದ್ಧವನ್ನು ಜಯಿಸಿದರೋ ಆವಾಗ ಆತನು ಸಾಮಾಜಿಕವಾಗಿ ಬಹಿರಂಗವಾಗಿ ಯುದ್ಧಗಳನ್ನ ಜಯಿಸುವಂತೆ ಸಾಧ್ಯವಾಯಿತು. ಒಂದು ವೇಳೆ ಯೇಸು ಸ್ವಾಮಿಯು ಈ ಒಂದು ವೈಯಕ್ತಿಕ ರಹಸ್ಯವಾದ ಯುದ್ಧಗಳಲ್ಲಿ ಸೋತು ಹೋಗಿರೋದಾದ್ರೆ ಆತನು ಸಾಮಾಜಿಕವಾಗಿ ಬಹಿರಂಗದಲ್ಲಿ ಸೈತನನ್ನ ಜಯಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಯಾವುದೇ ಅದ್ಭುತಗಳು ಮಾಡಕ್ಕೆ ಆಗ್ತಾ ಇರಲಿಲ್ಲ, ಸ್ವಸ್ಥತೆಗಳು ಮಾಡಕ್ಕೆ ಆಗ್ತಾ ಇರಲಿಲ್ಲ, ಈ ಲೋಕದ ರಕ್ಷಕನಾಗಿ ಆತನ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಇಟ್ ಈಸ್ ಯೋರ್ ಪ್ರೈವೇಟ್ ಬ್ಯಾಟಲ್ಸ್ ದಟ್ ಪ್ರಿಪೇರ್ಸ್ ಫಾರ್ ಯು ಫಾರ್ ದ ವಿಕ್ಟರೀಸ್ ಇನ್ ದ ಪಬ್ಲಿಕ್ ಬ್ಯಾಟಲ್ಸ್. ಅನೇಕರಿಗೆ ಪಬ್ಲಿಕ್ ವಿಕ್ಟರೀಸ್ ಬೇಕು, ಒಳ್ಳೆ ಆಶೀರ್ವಾದ ಬೇಕು, ಅದ್ಭುತ ಬೇಕು, ಬೆಳವಣಿಗೆ ಬೇಕು, ಸಮೃದ್ಧಿ ಬೇಕು, ಅಭಿವೃದ್ಧಿ ಬೇಕು, ಪಬ್ಲಿಕ್ ಎಲ್ಲ ಕೂಡ ಚೆನ್ನಾಗಿರ್ಬೇಕು. ಬಟ್ ಪ್ರೈವೇಟ್ ಅಲ್ಲಿ ನೀವು ಯಾರಾಗಿದ್ದೀರಾ? ಹೂ ಆರ್ ಯು ಇನ್ ಯೋರ್ ಪ್ರೈವೇಟ್ ಟೈಮ್ಸ್? ನೀವು ಒಬ್ಬರೇ ಇರ್ಬೇಕಂದ್ರೆ ಹೂ ಆರ್ ಯು? ವಾಟ್ ಆರ್ ಯೋರ್ ಪ್ರೈವೇಟ್ ಬ್ಯಾಟಲ್ಸ್? ದೇವರು ಸತ್ಯದಲ್ಲಿ ಯಾರನ್ನೆಲ್ಲ ಉಪಯೋಗಿಸ್ಕೊಂಡ್ರು ಅವರೆಲ್ಲರೂ ಕೂಡ ಮೊದಲನೇದಾಗಿ ವೈಯಕ್ತಿಕವಾದ ರಹಸ್ಯವಾದ ಯುದ್ಧಗಳನ್ನ ಜಯಿಸಬೇಕಾಯಿತು. ದಾವೀದನು ಗೊಲಿಯಾತನನ್ನ ಸೋಲಿಸೋದಕ್ಕಿಂತ ಮುಂಚೆ ದಟ್ ವಾಸ್ ಅ ಪಬ್ಲಿಕ್ ಬ್ಯಾಟಲ್. ದಾವೀದನು ಗೊಲಿಯಾತನನ್ನ ಸೋಲಿಸಿದ್ದು ಎಲ್ಲಿ? ರಹಸ್ಯವಾಗ, ಬಹಿರಂಗವಾಗಿ. ಬಟ್ ಅದಕ್ಕಿಂತ ಮುಂಚೆ ಈ ಹ್ಯಾಡ್ ಟು ಫೈಟ್ ಪ್ರೈವೇಟ್ ಬ್ಯಾಟಲ್ಸ್. ಏನ್ ಜಯಿಸಬೇಕಾಯ್ತು ಗೊತ್ತಾ? ಅದಕ್ಕಿಂತ ಮುಂಚೆ ವಾಟ್ ವಾಸ್ ದ ಪ್ರೈವೇಟ್ ಬ್ಯಾಟಲ್ಸ್ ಆಫ್ ಡೇವಿಡ್? ದಾವೀದನು ಗೆದ್ದಂತ ರಹಸ್ಯವಾದ ಯುದ್ಧಗಳು ಏನು? ಎಲ್ಲರೂ ಫಸ್ಟ್ ಬೈಬಲ್ ಕರೆಕ್ಟಾಗಿ ಓದಿ. ನಿಮ್ಮ ಮುಖಗಳನ್ನ ನೋಡ್ತಾರೆ, ಅರ್ಥ ಆಗ್ತದೆ ನನಗೆಲ್ಲ. ಹಿಂಗೆ ನೋಡ್ಕೊಣ ಅದ್ರ ಅರ್ಥ ಏನಂದ್ರೆ ನಿಮ್ಮ ಬೈಬಲ್ಗಳನ್ನ ಸರಿಯಾಗಿ ಓದ್ತಾ ಇಲ್ಲ ಅಂತ ಅರ್ಥ ಇದೆ ನನಗೆ. ದಾವೀದನು ಗೊಲಿಯಾತನನ್ನ ಗೆಲ್ಸೋದಕ್ಕಿಂತ ಮುಂಚೆ ಅಥವಾ ಸೌಲ್ ಅಂತ ಬಂದಾಗ ಸೌಲ್ ಹತ್ರ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾನೆ ದಾವೀದ. ಏನಂತ? ನಾನೇ ದೈತ್ಯನನ್ನ ಗೆಲ್ಲುವ ಶಕ್ತಿ ನನಗಿದೆ. ಯಾಕೆಂದ್ರೆ ಕುರಿಗಳನ್ನ ಕಾಯ್ಬೇಕಂದ್ರೆ ಯಾರು ಬಂದಿದ್ರು? ಸಿಂಹ ಬಂದಿತ್ತು, ತೋಳ, ಕರಡಿ ಬಂದಿತ್ತು, ತೋಳ ಅಲ್ಲ ಕರಡಿ ಬಂದಿತ್ತು. ಅವುಗಳ ಏನ್ ಮಾಡಿದೆ? ನಾನು ಸಾಯಿಸ್ದೆ. ಇವನು ಜುಜುಬಿ ಹೊಡೆದು ಬಿಸಾಕ್ತೇನೆ, ಕಳ್ಸ ಸಾಕು, ಒಂದು ಮಾತುಗಳು ನಾನು ಹೋಗ ಮುಗಿಸ್ಬಿಟ್ಟು. ಬಟ್ ದಾವೀದನಿಗೆ ಆ ಅಧಿಕಾರ ಎಲ್ಲಿಂದ ಬಂತು? ಆ ಶಕ್ತಿ ಎಲ್ಲಿಂದ ಬಂತು? ಆ ಧೈರ್ಯ ಎಲ್ಲಿಂದ ಬಂತು? ಬಿಕಾಸ್ ಆತ ತನ್ನ ವೈಯಕ್ತಿಕ ರಹಸ್ಯವಾದ ಯುದ್ಧಗಳನ್ನ ಜಯಿಸಿದ್ದ. ಇಟ್ ಇಸ್ ಎ ಪ್ರೈವೇಟ್ ವಿಕ್ಟರಿ, ಪ್ರೈವೇಟ್ ಬ್ಯಾಟಲ್. ವೈಯಕ್ತಿಕವಾದ ಯುದ್ಧಗಳು ಆತನ ಬಹಿರಂಗವಾದ ಯುದ್ಧಗಳಿಗೆ ಆತನನ್ನ ಸಿದ್ಧ ಮಾಡಿದ್ದು. ಇವತ್ತು ನಮಗೆ ರಹಸ್ಯವಾಗಿ ನಮ್ಮ ವೈಯಕ್ತಿಕವಾಗಿ ಏನ್ ಬರ್ತಾ ಗೊತ್ತಾ? ನಮ್ಮ ವಿರೋಧವಾಗಿ ಏನ್ ಬರ್ತಾ ಗೊತ್ತಾ? ವೈಯಕ್ತಿಕವಾಗಿ ದಾವೀದನಿಗೆ ಬಂದಂತ ಸಿಂಹಗಳೇ ನಮಗೂ ಬರ್ತವೆ. ದಾವೀದನ ಮೇಲೆ ಬಂದಂತ ಕರಡಿಗಳೇ ನಮ್ಮ ಮೇಲೂ ಬರ್ತವೆ. ಬರ್ತಾ ಇದೆಯಾ ಇಲ್ವಾ? ಎಷ್ಟು ಜನ ಗೊತ್ತು ನಿಮ್ಮ ಮೇಲೆ ಸಿಂಹಗಳು ಬರ್ತಾ ಇದೆ ಅಂತ? ಸಿಂಹ ಅಂದ್ರೆ ಏನು? ನಿಜವಾದ ಸಿಂಹ ಅಲ್ಲ. ಸಿಂಹ ಎಂತ ಒಂದು ಪ್ರಾಣಿ? ಅದು ಎಲ್ಲ ತಿಂದು ನುಂಗ್ಬಿಡುವಂತ ಪ್ರಾಣಿ. ಎಲ್ಲರಿಗೂ ತಿನ್ನೋದ್ರ ಮೇಲೆ ಕಂಟ್ರೋಲೇ ಇಲ್ಲ. ಉಪವಾಸ ಏನು ಮಾಡುತ್ತೆ? ಆ ತಿನ್ನೋದ್ರ ಮೇಲೆ ಕಂಟ್ರೋಲ್ ತರುತ್ತೆ. ಅದೇ ಸಿಂಹ. ನಿಮ್ಮ ಸಿಂಹ ಅಂದ್ರೆ ಏನು? ನೀವು ತಿನ್ನೋದ್ರ ಮೇಲೆ ಕಂಟ್ರೋಲ್ ಹಾಕುವಂತ ಸಮಯ. ಆ ಸಿಂಹವನ್ನು ಗೆದ್ರೆ ಪ್ರೈವೇಟಲ್ಲಿ ನೀವು ನಿಮ್ಮ ತಿನ್ನೋದ್ರ ಮೇಲೆ ನೀವು ಜೀವನ ಸಾಧಿಸಿದಾಗ ಯುವರ್ ಮೈಂಡ್ ಇಸ್ ಸ್ಟ್ರಾಂಗ್. ನೀವೇನ್ ಬೇಕು ಜಯಿಸಕ್ಕೆ ಸಾಧ್ಯ. ನಿಮ್ಮ ದೇಹವನ್ನ ಕಂಟ್ರೋಲ್ ಮಾಡುವಂತ ಸಮಯ, ನಿಮ್ಮ ಫೀಲಿಂಗ್ಸ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ನೀವು ತಿನ್ನೋದನ್ನ ಕಂಟ್ರೋಲ್ ಮಾಡಿ ನೋಡಿ, ಬೇರೆ ಎಲ್ಲ ಕಂಟ್ರೋಲ್ ಮಾಡ್ತೀರಾ ನೀವು. ಅದು ಸಿಂಹ.
ಕರಡಿ ಯಾವುದಕ್ಕೆ ಪ್ರಸಿದ್ಧವಾದ ಪ್ರಾಣಿ? ಹೆಚ್ಚಾಗಿ ಜನರಿಗೆ ನಿದ್ದೆ ಕಂಟ್ರೋಲ್ ಇಲ್ಲ. ಸೊ ದಾವೀದನ ಏನ್ ಜಯಿಸ್ದ? ಸಿಂಹ ಮತ್ತೆ ಅಂದ್ರೆ ತಿನ್ನುವುದರ ಮೇಲೆ, ಮಲಗುವುದರ ಮೇಲೆ, ನಿದ್ರೆ ಮೇಲೆ. ಕೆಲವರು ಜಾಸ್ತಿ ತಿಂತಾರೆ, ಕೆಲವರು ಕಡಿಮೆ ತಿಂತಾರೆ, ಎರಡು ಪ್ರಾಬ್ಲಮ್. ಕೆಲವರು ಜಾಸ್ತಿ ಮಲಗ್ತಾರೆ, ಕೆಲವರು ಕಡಿಮೆ ಮಲಗ್ತಾರೆ, ಎರಡು ಪ್ರಾಬ್ಲಮ್. ಆಪಿಟೈಟ್ಸ್. ಸೊ ಇದು ನಮ್ಮ ರಹಸ್ಯವಾಗಿ ವೈಯಕ್ತಿಕವಾಗಿ ಈ ವಿಷಯಗಳನ್ನ ಗೆಲ್ಲುವಂತ ಸಮಯ. ಅನ್ಲೆಸ್ ಯು ಫೇಸ್ ಯೋರ್ ಪ್ರೈವೇಟ್ ಬ್ಯಾಟಲ್ಸ್ and become victorious over those battles in the power of Jesus, you cannot experience any public victories. ನಿಮ್ಮ ಸಾಮಾಜಿಕವಾದ ಪ್ರದೇಶದಲ್ಲಿ, ನಿಮ್ಮ ಜೀವಿತದಲ್ಲಿ ನೀವು ಅದ್ಭುತಗಳನ್ನ ಕಾಣಬೇಕು, ದೇವರ ಮಹಿಮೆಯನ್ನು ಕಾಣಬೇಕು, ದೇವರ ಶಕ್ತಿಯನ್ನು ಕಾಣಬೇಕು. ನಿಮ್ಮ ಮದುವೆಯ ಜೀವನದಲ್ಲಿ, ನಿಮ್ಮ ಹಣಕಾಸು ಜೀವನದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಭವಿಷ್ಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ನೀವು ಜಯಗಳನ್ನ, ಆಶೀರ್ವಾದಗಳನ್ನ ಕಾಣಬೇಕಂದ್ರೆ ಯು ನೀಡ್ ಟು ಫೇಸ್ ಯೋರ್ ಪ್ರೈವೇಟ್ ಬ್ಯಾಟಲ್ಸ್. ಇದು ಮಾತ್ರ ಅಲ್ಲ, ವೈಯಕ್ತಿಕ ಅನೇಕರು ಸಮ್ ಆರ್ ಫೈಟಿಂಗ್ ವಿತ್ ಲಸ್ಟ್, ಮೋಹವೇಶ, ಸೆಕ್ಷುವಲ್ ಡಿಸೈರ್ಸ್, ಅನ್ರೀಸನಬಲ್ ಸೆಕ್ಷುವಲ್ ಡಿಸೈರ್ಸ್, ಹಾಗೂ ಕೋಪ, ಕಹಿತನ, ಕ್ಷಮಾಪಣೆ ಇಲ್ಲದೆ ಬೇರೆ ಬೇರೆ ಒಂದು ರಹಸ್ಯವಾದ ಒಂದು ಯುದ್ಧಗಳನ್ನ ನೀವು ಎದುರಿಸ್ತಾ ಇದ್ದೀರಾ. ಅವುಗಳನ್ನ ಗೆಲ್ಲದೆ ಹೋದ್ರೆ ಸಾಮಾಜಿಕವಾಗಿ ದೇವರಿಟ್ಟಿರುವ ಶಕ್ತಿಯನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯಾ. ಉಪವಾಸದ ಸಮಯ ಏನ್ ಸಮಯ ಇದು? ಈ ಒಂದು ಅಡವಿಗೆ ಬರುವಂತ ಸಮಯ. ಅಡವಿಯಲ್ಲಿ ಯೇಸು ಸ್ವಾಮಿ ಏನ್ ನಡೀತು? ಎಲ್ಲಾ ಡಿಸ್ಟ್ರಾಕ್ಷನ್ಸ್ ಇಂದ ದೂರ ಬಂದು ದೇವರನ್ನ ಆತನು ಹುಡುಕಿದಂತ ಸಮಯ. ನಾವೆಲ್ಲರೂ ಕೂಡ ಉಪವಾಸ ಸಮಯದಲ್ಲಿ ಎಲ್ಲಾ ಡಿಸ್ಟ್ರಾಕ್ಷನ್ಸ್ ನ ಪಕ್ಕಕ್ಕಿಟ್ಟು ದೇವರನ್ನ ಹುಡುಕುವಂತ ಸಮಯ. ಎರಡನೇದು, ಅಡವಿಯಲ್ಲಿ ಯೇಸು ಸ್ವಾಮಿಯು ಶೋಧಿಸಲ್ಪಟ್ಟನು. ನಾವು ಕೂಡ ಶೋಧಿಸಲ್ಪಡ್ತೇವೆ. ಯೇಸು ಸ್ವಾಮಿಗೆ ಶೋಧನೆ ಬಂದ್ಮೇಲೆ ನಮಗೆ ಶೋಧನೆ ಬರದೇ ಇರುತ್ತಾ? ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಶೋಧಿಸಲ್ಪಡ್ತೇವೆ. ಬಟ್ ಜಯಿಸ್ತೀವೋ ಇಲ್ಲವೋ ಅದು ನಿಮ್ಮ ಪ್ರತಿಯೊಬ್ಬರಿಗೆ ಬಿಟ್ಟಿದಂತ ವಿಷಯ. ಮೂರನೇದು, ಅಡವಿಯಲ್ಲಿ ಏನ್ ನಡೀತು? ಯೇಸು ಸ್ವಾಮಿ ರಹಸ್ಯವಾದ ಯುದ್ಧಗಳನ್ನ ಜಯಿಸಿದಂತ ಸ್ಥಳ. ಈ ಒಂದು ಉಪವಾಸದ ಕಾಲದಲ್ಲಿ ನಾವೆಲ್ಲರೂ ಕೂಡ ನಮ್ಮ ರಹಸ್ಯವಾದ ಯುದ್ಧಗಳನ್ನ ಜಯಿಸುವಂತ ಸ್ಥಳ. ಯಾವಾಗ ಅಡವಿಯಿಂದ ಆಚೆ ಬರ್ತವೆ, ಯೇಸು ಸ್ವಾಮಿ ಅಡವಿಯಿಂದ ಆಚೆ ಬಂದಾಗ ಯಾವ ರೀತಿ ಬಂದ್ರು? ಪವಿತ್ರಾತ್ಮನ ಶಕ್ತಿಯಿಂದ ಬಂದ್ರು. ದೆವ್ವಗಳು ನಡುಗ್ತಾ ಇದ್ವು, ಓಡ್ತಾ ಇದ್ವು, ಕುರುಡರು ಕಾಣ್ತಾ ಇದ್ರು, ಕುಂಟರು ನಡೀತಾ ಇದ್ರು, ಸತ್ತವರು ಎದೊಳ್ತಾ ಇದ್ರು, ಅದ್ಭುತಗಳು ನಡೀತಾ ಇತ್ತು. ಇವೆಲ್ಲದಕ್ಕೆ ಕಾರಣ ಏನ್ ಗೊತ್ತಾ? ಯೇಸು ಸ್ವಾಮಿಯು 40 ದಿನ ಉಪವಾಸದಿಂದ ಅಡವಿಯಲ್ಲಿ ಕಳೆದಂತ ಸಮಯ. ಹಲ್ಲೆಲೂಯಾ. ಅದ್ಭುತ ಯಾವಾಗ ನಡೀತು? ಉಪವಾಸಕ್ಕಿಂತ ಮುಂಚೆನಾ? ಉಪವಾಸ ಮಾಡ್ಬೇಕಂದ್ರೇನಾ? ಉಪವಾಸ ಆದ್ಮೇಲ? ಉಪವಾಸ ಆದ್ಮೇಲೆ. ಅದು ಉಪವಾಸ ಮಾಡ್ಬೇಕಂದ್ರೆ ನಿಮ್ಮ ಕಣ್ಣು ಅದ್ಭುತಗಳ ಮೇಲೆ ಇರಬಾರ್ದು, ಆಶೀರ್ವಾದಗಳ ಮೇಲೆ ಇರಬಾರ್ದು, ಅನುಭವಗಳ ಮೇಲೆ ಇರಬಾರ್ದು. ಒಂದ್ ವೇಳೆ ಆದ್ರೆ ಒಳ್ಳೇದು, ದೇವ್ರ ಸ್ತೋತ್ರ. ಬಟ್ ನಮ್ಮ ಒಂದು ಗಮನೆಯಲ್ಲಿ ಆ ಒಂದು ಬಿಡುಗಡೆ, ಆಶೀರ್ವಾದ ಅವೆಲ್ಲ ಆಗ್ತವೆ. ಬಟ್ ಉಪವಾಸದ ಕಾಲದಲ್ಲಿ ನಮ್ಮ ಪೂರ್ತಿ ಗಮನ ನಮ್ಮ ಭಾವನೆಗಳ ಮೇಲಲ್ಲ, ನಮ್ಮ ಅನಿಸಿಕೆಗಳ ಮೇಲಲ್ಲ, ನಮ್ಮ ಆಶೀರ್ವಾದಗಳ ಮೇಲಲ್ಲ, ಪೂರ್ತಿಯಾಗಿ ನಾವು ದೇವರನ್ನ ಹುಡುಕುವುದಾದರೆ ಈ ಉಪವಾಸದಿಂದ ಹೊರಬರುವಾಗ ನಾವು ಜಯದಿಂದ, ಶಕ್ತಿಯಿಂದ ನಾವು ಹೊರಬರುತ್ತೇವೆ.